నమస్కారం అమ్మ. నమస్కారం. अस्मद्गुरुभ्यो नमः. अस्मत्परमगुरुभ्यो नमः. अस्मत्सर्वगुरुभ्यो नमः. श्रीमते रामानुजाय नमः. श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि. गुरुभ्यः तद्गुरुभ्यश्च नमो भागमदीमहे प्रणीमहे च तत्राद्यो दम्पती जगदाम्पति स्वशेषभूतेन मया स्वीयैः सर्वपरिच्छदैः विधातं प्रीतमात्मानं श्रीमान् पक्कमदे स्वयं शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तिः. यस्य द्विरदभक्त्राद्याः वारिषद्याः परिशतं विघ्नान् निघ्नान्ति सततं विश्वक्सेनं तमाश्रये. दिव्याकारं सरोजाक्षं शङ्खचक्रगदाधरं मुकुन्दद्वारनिलयं विश्वक्सेनमुपास्महे. ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवमुपास्महे. व्यासं वसिष्ठनवतारं शक्तेः पौत्रमकल्मषं पराशरात्मजं वन्दे शुकदातं तपोनिधिं व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः. जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयममृतं जगत्पिबति. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्. कृष्णं कमलपत्राक्षं पुण्यश्रवणकीर्तनं वासुदेवं जगद्योनिं नौमि नारायणं हरिं. कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने. नमोऽस्तु ते व्यासविशालबुद्धे पुल्लारविन्दाय तपत्नेत्राय येन त्वया भारततैलपूर्णः प्रज्वालितो ज्ञानमयप्रदीपः. युधिष्ठिरो धर्ममयो महद्रुमः स्कन्दोऽर्जुनो भीमसेनोऽस्य शाखाः माद्रीसुतो पुष्पफले समृद्धे मूलं कृष्णं ब्रह्म च ब्राह्मणाश्च भीष्मद्रोणतडा जयद्रथ्यजला गान्धार नीलोत्पला शल्यग्राहवती कृपेण वैनी कर्णेन वेलाकुला अश्वत्थाम कर्णघोरमकरा दुर्योधनावर्तिनी सोत्तीर्णा खलपाण्डवैरणनदी कैवर्तके केशवे धर्मे चार्थे जगामे च मोक्षे च भरतर्षभ यदि हस्ति तदन्यत्र यन्ने हास्ति न तत्क्वचित्. अष्टमैषी समेत श्रीकृष्णाय परब्रह्मणे नमः. अथ श्रीमन्महाभारते भीष्मपर्वे एकत्रिंशोऽध्यायः भगवद्गीतासु दशमोऽध्यायः विभूतियोगो नाम. अष्टमैषी समेत श्रीकृष्णाय परब्रह्मणे नमः. श्रीभगवानुवाच भूय एव महाबाहो शृणु मे परमं वचः यत्तेऽहं प्रियमाणाय वक्ष्यामि हितकाम्याय. ಹೇ ಮಹಾಬಾಹೋ, ಕೃಷ್ಣ ಹೇಳ್ತಾ ಇದ್ದಾನೆ, ನೀನು ಅಕ್ಕರಿಯಿಂದ ಕೇಳುವನಾದ್ದರಿಂದ ನಿನ್ನ ಹಿತವನ್ನ ಉದ್ದೇಶಿಸಿ ಮತ್ತೊಂದು ವಿಷಯವನ್ನು ಹೇಳ್ತೇನೆ ಕೇಳು. ಉತ್ತಮವಾದ ಆ ನನ್ನ ಮಾತನ್ನು ಕೇಳು. ನಮೇ ವಿದುಸ್ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂಚ ಧರ್ಮಶಃ. ನನ್ನ ಮಹಿಮೆಯನ್ನು ದೇವತೆಗಳು ತಿಳಿಯರು, ಮಹರ್ಷಿಗಳಿಗೂ ತಿಳಿಯಲಿಲ್ಲ. ನಾನೇ ಸರ್ವವಿಧದಿಂದಲೂ ಆ ದೇವತೆಗಳನ್ನ ಮಹರ್ಷಿಗಳಲ್ಲಿ ನಾನೇ ಮೊದಲನೇವನು ಅಂತ. ಅಹಂ ಆದಿರ್ಹಿ ದೇವಾನಾಂ ಯೋ ಮಾಂ ಅಜಮನಾದಿಂಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢಸ್ಯ ಮರ್ತೇಷು ಸರ್ವಪಾಪೈ ಪ್ರಮುಚ್ಯತೆ. ಯಾವನು ನನ್ನನ್ನ ಜನ್ಮವಿಲ್ಲದವನು, ಅನಾದಿ ಎಂದು, ಸರ್ವಲೋಕೇಶ್ವರ ಎಂದು ತಿಳಿತಾನೋ ಅವನೇ ಮನುಷ್ಯರಲ್ಲಿ ಅಜ್ಞಾನ ರಹಿತನು. ಅವನು ಸಮಸ್ತ ಪಾಪಗಳಿಂದ ಬಿಡಲ್ಪಡುವನು.
ಭಗವಂತನನ್ನ ತಿಳಿಯಬೇಕು. ಅದಕ್ಕೆ ಹರಿಕಥಾ ಶ್ರವಣ ಮಾಡು ಅನ್ನೋ ಹಾಡು ಬಂದಿರುವಂತಹದ್ದು. ಭಗವಂತನ ಬಗ್ಗೆ ತಿಳಿದರೆ ಪುನರ್ಜನ್ಮವಿಲ್ಲ. ಬುದ್ಧಿರ್ಜ್ಞಾನಮ ಸಮ್ಮೋಹ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂಚ ಭಯಮೇವ ಚ. ಬುದ್ಧಿ, ವಿವೇಚನಾ ಶಕ್ತಿ, ಪವರ್ ಆಫ್ ಡಿಸ್ಕ್ರಿಮಿನೇಷನ್, ನಿಶ್ಚಯವಾದ ಜ್ಞಾನ, ಭ್ರಾಂತಿ ಇಲ್ಲದೆ ಇರೋದು, ಹೀಗೋ ಹಾಗೋ ಅನ್ನೋ ಸಂದೇಹ ಇಲ್ಲದೆ ಇರುವಂತಹದ್ದು, ತಾಳ್ಮೆ, ಸತ್ಯ, ಅಂತರಿಂದ್ರಿಯ ನಿಗ್ರಹ, ಬಹಿರಿಂದ್ರಿಯ ನಿಗ್ರಹ, ಸುಖ ದುಃಖಗಳು, ಬದುಕುವುದು, ಕೆಡೋದು, ಭಯ ಅಭಯಗಳು ಇವೆಲ್ಲ ಪ್ರಾಣಿಗಳಿಗೆ ನನ್ನಿಂದಲೇ ಉಂಟಾಗೋದು. ಭಗವಂತ ಹೇಳ್ತಾ ಇದ್ದಾನೆ, ಸುಖ ದುಃಖ ಎಲ್ಲ ನನ್ನಿಂದನೇ ಉಂಟಾಗೋದು, ಅದ್ರ ಕಾರಣ ಮಾತ್ರ ನಾನಲ್ಲ. ಅಹಿಂಸಾ ಸಮದ ತುಷ್ಟಿ ತಪೋದಾನಂ ಯಶೋ ಯಶಃ. ಅಹಿಂಸೆ, ಎಲ್ಲರಲ್ಲಿಯೂ ಸಮಬುದ್ಧಿ, ತುಷ್ಟಿ, ತಪಸ್ಸು, ದಾನ, ಯಶಸ್ಸು, ಅಪಯಶಸ್ಸು, ಹೀಗೆ ಬೇರೆ ಬೇರೆ ಸ್ಥಿತಿಗಳೆಲ್ಲವೋ ಆ ಪ್ರಾಣಿಗಳಿಗೆ ಉಂಟಾಗೋದು ನನ್ನಿಂದಲೇ. ಪ್ರಾಣಿಗಳು ಅಂದ್ರೆ ಎಲ್ಲ ಚೇತನರು, ಬದ್ಧ ಶರೀರರು. ಮಾರ್ಷೇ ಸಪ್ತಪೂರ್ವೇ ಚತ್ವಾರೋ ಮನಮಸ್ತಥಾ ಮದ್ಭಾವ ಮಾನಸ ಜಾತ ಏಷಾಂ ಲೋಕ ಇಮ ಪ್ರಜಾ. ಪೂರ್ವದಲ್ಲಿ ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿದ ಸಪ್ತಮರ್ಷಿಗಳು, ಮಾನಸೋ ಜಾತಃ 4 ಮಂದಿ ಮನುಗಳು ನನ್ನ ಉದ್ದೇಶವನ್ನು ಅನುಸರಿಸಿಯೇ ಲೋಕದಲ್ಲಿ ಪ್ರಜೆಗಳನ್ನ ಸೃಷ್ಟಿಸಿದ್ರು. ಸೃಷ್ಟಿಯ ಕೆಲಸವನ್ನು ಮುಂದುವರಿಸೋದಕ್ಕೆ ಅವನನ್ನೇ ಪ್ರಜಾಪತಿ ಅಂತ ಅದಕ್ಕಾಗಿ ಅವನು ಹೇಳಿದ್ದು. ಏತಾಂ ವಿಭೂತಿ ಯೋಗಂಚ ಮಮ ಯೋ ವೇತ್ತಿ ತತ್ವತಃ ಸೋವಿಗಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯ. ಈ ನನ್ನ ಐಶ್ವರ್ಯವನ್ನ, ನನ್ನ ಕಲ್ಯಾಣ ಗುಣಗಳ ಸಂಬಂಧವನ್ನ ಯಾವನು ತತ್ವದಿಂದ ತಿಳಿಯುತ್ತಾನೋ, ತತ್ವತಃ, ಅವನೇ ದೃಢ ಭಕ್ತಿಯಿಂದ ನನ್ನನ್ನು ಸೇರ್ತಾನೆ. ಇದರಲ್ಲಿ ಸಂದೇಹನೇ ಇಲ್ಲ. ಕೇಶವನ್ ಅರಿಭವರ್ ಕೇಶವರ್ ಕಾಳನ್ನಿಯವರು, ಅವನನ್ನ ಬಳಿ ತಿಳಿಬೇಕು ಅಂತ. ಎಲ್ಲ ಲೌಕಿಕವಾದ ಉದಾಹರಣೆನೆ. ಈಗ ಯಾರೋ ಪರಿಚಯ ಆಯ್ತು ಹೊಸದಾಗಿ ನಿಮಗೆ, ಅವರು ನಿಮ್ಮನ್ನ ಬಹಳಷ್ಟು ಗೌರವಿಸಿ ತುಂಬಾ ಆತ್ಮೀಯತೆಯಿಂದ ನೈಜವಾದ ಅಭಿಮಾನದಿಂದ ಮಾತಾಡ್ಸಿದ್ರು. ಸಹಜವಾಗಿ ನಿಮಗೂ ಅವರಲ್ಲಿ ಪ್ರೀತಿ ಬೆಳೆಯಿತು. ಅವರು ಹೊಸದಾಗಿ ಇದ್ದವರು, ಅವ್ರ ಬಗ್ಗೆ ತಿಳ್ಕೊಳ್ಬೇಕು, ಅವ್ರು ಎಲ್ಲಿಯವರು ಏನು ಎಲ್ಲದನ್ನು ಕೂಡ. ಒಬ್ಬರನ್ನು ಇಷ್ಟಪಟ್ಟಾಗ ಅವರ ಬಗ್ಗೆ ಮಾಹಿತಿಯನ್ನು ಸಹಜವಾಗಿ ನಾವು ಸಂಗ್ರಹಿಸೋ ಪ್ರಯತ್ನ ಪಡ್ತೀವಿ. ಹಾಗೆ ಮೊದಲು ಭಗವಂತನನ್ನ ನೀವು ಇಚ್ಛಿಸ್ಬೇಕು. ಇಷ್ಟ ಆದ್ಮೇಲೆ ಅವನು ಎಲ್ಲರಿಗಿಂತ ನನಗೆ ಪ್ರಿಯತಮ ಅನ್ನೋ ತರದಲ್ಲಿ ಆಗಬೇಕು. ಆಗ ಅವನ ಬಗ್ಗೆ ಎಲ್ಲ ತಿಳಿಬೇಕು ಅನ್ನೋದು ಬರುತ್ತೆ. ಹಾಗೆ ಬಂದಾಗ ಅವನೇ ಕೊಟ್ಬಿಡ್ತಾನೆ. ದದಾಮಿ ಬುದ್ಧಿ ಯೋಗಂ ಅಂತ ಹೇಳ್ದಂತೆ. ತತ್ವತಃ ಅವನ ತಿಳಿತಾ ಇರ್ಬೇಕಾದ್ರೆ ಅವನೇ ದೃಢ ಭಕ್ತಿಯಿಂದ ನನ್ನನ್ನು ಸೇರ್ತಾನೆ. ಭಕ್ತಿ ಅನ್ನೋದು ಹೇಗೆ ಉಂಟಾಗುತ್ತೆ ಅಂದ್ರೆ, ಮೊದಲು ಪರತತ್ವ, ಪರಭಕ್ತಿ, ಪರಜ್ಞಾನ, ಪರಮ ಭಕ್ತಿ ಅಂದ್ರು. ಪರ ಭಕ್ತಿನಲ್ಲಿ ಹೇಳ್ಬೇಕಾರೆ ಮೊದಲು ಭಕ್ತಿ, ಆಮೇಲೆ ಜ್ಞಾನ ಅಂದ್ರು. ಜ್ಞಾನ ಅಂದ್ರೆ ಏನಿದೆ, ಅವನ ಬಗ್ಗೆ ತಿಳಿಯುವಂತಹದ್ದು. ತಿಳಿದಾಗ ಇನ್ನೂ ಅವನು ಕಡೆಗೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ, ಅವನನ್ನು ಬಿಟ್ಟು ನಾವು ಬೇರೆ ಏನೂ ಬೇಕಿಲ್ಲ, ನನಗೆ ನೀನೇ ಬೇಕು, ನೀನ್ ಇಲ್ದಿದ್ರೆ ನಾನು ಉಳಿಯೋದಿಲ್ಲ. ಈ ರೀತಿಯ ತೀವ್ರವಾದದ್ದು ಪರಮ ಭಕ್ತಿಯ ದೇಶ. ಅದರಲ್ಲೇನೆ ತಮ್ಮನ್ನು ಪೂರ್ಣವಾಗಿ ಸಮರ್ಪಿಸಿಕೊಳ್ಳೋದು ಭಗವಂತನಿಗೆ. ಕೇಶವರ್ ಕಾಳನ್ನಿಯವರು ಅಂದಿದ್ದಾರೇನೆ. ಯಾರು ಕೇಶವನನ್ನು ತಿಳಿತಾರೋ, ಕೇಶವನ್ ಅರಿಭವರ್ ಕೇಶವರ್ ಕಾಳನ್ನಿಯವರು. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಜ್ಞಾನಿಗಳಾದವರು ನಾನೇ ಎಲ್ಲಕ್ಕೂ ಉತ್ಪತ್ತಿ ಸ್ಥಾನ ಎಂದು, ಜಗದಾದಿ ಕಾರಣ, ನನ್ನಿಂದಲೇ ಪ್ರಪಂಚದ ಸ್ಥಿತಿಗಳೆಲ್ಲವೂ ನಡೆಯುತ್ತೆ ಎಂದು ತಿಳಿದು ನನ್ನನ್ನು ಅದೇ ಭಾವದಿಂದ ಪೂಜಿಸ್ತಾರೆ. ಕಾಲನಾಗಿ ಬರುವವನು ನಾನೇ, ಕಾಲಶ್ಚ ನಾರಾಯಣ. ಸ್ಥಿತಿಯೂ ನನ್ನಿಂದಲೇ, ಉತ್ಪತ್ತಿಯೂ ನನ್ನಿಂದಲೇ, ಉಂಡೆ ಉಮಿಳ್ದೆ ಅಳಂದೆ ಎಲ್ಲವನ್ನೂ ಮಾಡುವನವನೇನೆ ಅನ್ನೋದನ್ನ ತಿಳಿದು ನನ್ನನ್ನು ಅದೇ ಭಾವದಿಂದ ಭಜಿಸ್ತಾರೆ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಅಂತವರು ನನ್ನಲ್ಲಿಯೇ ನಟ್ಟ ಮನಸ್ಸುಳ್ಳವರಾಗಿ, ನನ್ನಲ್ಲಿಯೇ ತಮ್ಮ ಪ್ರಾಣಗಳನ್ನ ನೆಲೆಗೊಳಿಸಿ, ನನ್ನ ಸ್ವರೂಪವನ್ನೇ ಅನ್ಯೋನ್ಯವಾಗಿ ಬೋಧಿಸುತ್ತಾ, ಯಾವಾಗಲೂ ನನ್ನ ಕಥೆಗಳನ್ನೇ ಹೇಳುತ್ತಾ ಅದರಲ್ಲಿಯೇ ತೃಪ್ತರಾಗ್ತಾರೆ. ಇದಕ್ಕೇನೆ ಸತ್ಸಂಗ ಬೇಕು ಅಂತ ಹೇಳುವಂತದ್ದು.
ಸಜ್ಜನರೊಡನೆ ಹೋದಾಗ ಅಲ್ಲಿ ಆತ್ಮ ಪ್ರಶಂಸೆ ಬರೋಲ್ಲ. ನಾನು ತುಂಬಾ ಶ್ರೋತೀಯ, ನಾನು ಎಲ್ಲ ತಿಳಿದವನು, ನಾನು ಬಿಟ್ರೆ ಇಲ್ಲ, ಈ ಹುಚ್ಚುತನಗಳಿಗೆಲ್ಲ ಹೋಗಲ್ಲ ಅವರು. ಭಗವಂತನ ಬಗ್ಗೆ ಮಾತಾಡ್ತಾರೆ. ಅವನ ವೈಭವ ಇಲ್ಲ, ರಾಮನ ಬಗ್ಗೆ ಏನೋ ಒಂದು ಶುರು ಆಯ್ತು ಅಂದ್ರೆ ಸರಿ, ರಾಮನ ಬಗ್ಗೆ ಆ ಚಿಂತನೆ ಇವೆಲ್ಲ. ಹೀಗೆ ಬೋಧೆಯಂತಹ ಪರಸ್ಪರ ಒಬ್ರಿಗೊಬ್ರು ನಾನು ನಡೆಸಿದಂತಹ ಬೇರೆ ಬೇರೆ ಅವತಾರಗಳಲ್ಲಿ ನಾಡಿ ನಡೆಸಿದ ಆಚಾರ್ಯ ಚೇಷ್ಟಿತಗಳು, ಒಂದೊಂದರಲ್ಲೂ ಕೂಡ ನಾನು ನಡೆಸಿದಂತಹ ಲೀಲೆಗಳು, ಇವುಗಳನ್ನು ಕೊಂಡಾಡ್ತಾ ಅದರಲ್ಲಿ ತೃಪ್ತರಾಗ್ತಾರೆ, ಅದರಲ್ಲಿ ಆನಂದ ಪಡ್ತಾರೆ. ಭಗವಂತನನ್ನ ಅವನು ನಡೆಸಿದಂತಹ ಈ ಬಹಳ ಅತಿ ಮಾನುಷವಾದದ್ದು, ಬರೀ ಮನುಷ್ಯರ ಕೈನಲ್ಲಿ ಸಾಧ್ಯನ ಮಾಡೋಕ್ಕಿದೆಲ್ಲ. ಇವೆಲ್ಲವನ್ನ ಮತ್ತೆ ಮತ್ತೆ ಗಮನಿಸಿ ಅದರ ಬಗ್ಗೆ ಹೇಳಿ ಅದರಲ್ಲಿ ಆನಂದದಿಂದ, ಅದರಲ್ಲಿ ಅತನ್ಮಯತೆ ಅದನ್ನು ಪಡಿತಾರೆ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಏನ ಮಾಂ ಉಪಯಾಂತಿದೆ. ಹೀಗೆ ಯಾವಾಗಲೂ ಭಕ್ತಿ ಯೋಗದಿಂದ ಭಜಿಸುವವರೆಗೆ ನನ್ನನ್ನು ಸೇರುವುದಕ್ಕೆ ಉಪಾಯವಾದಂತಹ ಜ್ಞಾನ ಯೋಗವನ್ನ ನಾನೇ ಪ್ರೀತಿಪೂರ್ವಕವಾಗಿ ಅನುಗ್ರಹಿಸ್ತೇನೆ ಅಂತಾರೆ. ದದಾಮಿ ಬುದ್ಧಿಯೋಗಂ. ಅವನು ಬುದ್ಧಿಯೋಗ ಕೊಡ್ಬೇಕಾದ್ರೆ ನಮ್ಮ ಇಂದ್ರಿಯ ನಿಗ್ರಹ ಸಾಧಿಸಿರ್ಬೇಕು, ವೈರಾಗ್ಯ ಬೇಕು. ವೈರಾಗ್ಯೇನ ಚ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ. ಮನಸ್ಸು ಅವನ ಕಡೆ ಕೇಂದ್ರೀಕರಿಸಬೇಕಾದ್ರೆ, ಬೇರೆ ಎಲ್ಲದರಿಂದ ಹೋಗ್ಬೇಕು ಅಂದ್ರೆ ಬೇರೆ ವಿಷಯಗಳಲ್ಲಿ ಅನಾಸಕ್ತಿಯನ್ನು ಬೆಳೆಸ್ಕೋಬೇಕು. ಅಂತವರಿಗೆ ನೋಡಿ ಇವನ ಕೃಪೆ ಉಂಟಾಗತ್ತೆ. ತೇಷಾಂ ಏವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮ್ಯಾತ್ಮ ಭಾವಸ್ತು ಜ್ಞಾನದೀಪೇನ ಭಾಸ್ವತ. ಅವರನ್ನು ಅನುಗ್ರಹಿಸುವುದಕ್ಕಾಗಿ ನಾನು ಅವರ ಮನಸ್ಸಿನಲ್ಲೇ ನೆಲೆಸಿಕೊಂಡು ಪ್ರಕಾಶವಾದ ಜ್ಞಾನ ಎಂಬ ದೀಪದಿಂದ ಅವರ ಅಜ್ಞಾನ ಎಂಬ ಕತ್ತಲೆಯನ್ನು ತೊಲಗಿಸ್ತೇನೆ. ಇದೇನೇ ಪ್ರಾರ್ಥನೆ ಈಶಾವಾಸ್ಯ ಉಪನಿಷತ್ನಲ್ಲೂ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣೋ ಸತ್ಯ ಧರ್ಮಾಯ ದೃಷ್ಟಯೇ. ಭಗವಂತನ ಬಗ್ಗೆ ತಿಳಿಬೇಕು, ಅದಕ್ಕೆ ಮೊದಲು ಆತ್ಮನ ಬಗ್ಗೆ ತಿಳಿಬೇಕು. ಈ ಮಾಯೆ ಇದೆಯಲ್ಲ, ಶರೀರವೇ ನಾನು ಅನ್ನೋದು, ಆ ಭ್ರಮೆ ಹೋಗಬೇಕು. ಅದನ್ನ ನಾನು ಉಂಟು ಮಾಡ್ತೇನೆ ಯಾರಿಗೆ ನನ್ನಲ್ಲಿ ಆಸಕ್ತಿ ಇದೆಯೋ ಅಂತವರಲ್ಲಿ ಅಂತಾನೆ. ಅರ್ಜುನ ಹೇಳ್ದ, ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ಹೇ ದೇವ, ಋಷಿಗಳು ನಿನ್ನನ್ನೇ ಪರಬ್ರಹ್ಮ ಎಂದು, ಪರಂಜ್ಯೋತಿ ಎಂದು, ಪರಮ ಪವಿತ್ರ ಎಂದು, ಶಾಶ್ವತನು, ಅಪ್ರಾಕೃತನು, ತ್ರಿಗುಣಾತ್ಮಕವಾದ ಈ ಜಗತ್ತು ಅವನಿಂದ ಸೃಷ್ಟಿಯಾದ್ರೂ ಕೂಡ ಅದರಿಂದ ಹೊರಗಿರೋವನವನು. ಅವನು ತ್ರಿಗುಣಾತ್ಮಕನಲ್ಲ, ಶುದ್ಧ ಸತ್ವದಲ್ಲಿರುವಂತವನು. ಅದರಿಂದ ಅವನು ಅಪ್ರಾಕೃತ, ಪ್ರಕೃತಿ ಸೇರಿದವನಲ್ಲ. ಆದಿ ಕಾರಣ, ಜಗದಾದಿ ಕಾರಣ, ಆನಂದ ರೂಪ. ಆನಂದಂ ಬ್ರಹ್ಮೇ ದಿವ್ಯ ಜಾನಾತ್ ಪ್ರತ್ಯಗಾನಂದಂ ಬ್ರಹ್ಮ ಪುರುಷಂ ಪ್ರಣವಸ್ವರೂಪಂ. ಪ್ರಣವಸ್ವರೂಪಿ, ಪರ್ಸಾನಿಫಿಕೇಶನ್ ಆಫ್ ಬ್ಲಿಸ್, ಸರ್ವವ್ಯಾಪಿ, ಆಲ್ ಪರ್ವೇಡಿಂಗ್. ಈ ಪದಗಳೆಲ್ಲ ಆದಂತಹ ಪರಮ ಪುರುಷ ಅಂತ ಕೂಡ ಹೇಳ್ತಾರೆ. ಆಹುಸ್ವಾಂ ಋಷಿಯ ಸರ್ವೇ ದೇವರ್ಷಿರ್ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸ ಸ್ವಯಂ ಚೈವ ಬ್ರವೀಷಿಮೆ. ಎಲ್ಲ ಮಹರ್ಷಿಗಳು, ದೇವಋಷಿಯಾದ ನಾರದ, ಅಸಿತ, ದೇವಲ, ವ್ಯಾಸ ಮಹರ್ಷಿ ಕೂಡ ಹೀಗೆ ಹೇಳ್ತಾರೆ. ನೀನು ಈಗ ಅದನ್ನ ಹೇಳ್ತಾ ಇದೀಯ. ನಾನೇ ಪರಂಜ್ಯೋತಿ, ನಾನೇ ಪರಮ ಪವಿತ್ರ, ಶಾಶ್ವತ, ಅಪ್ರಾಕೃತ, ಜಗದ ಆದಿ ಕಾರಣ, ಸಕಲೇತರ ವಿಲಕ್ಷಣ, ನಿಸ್ಸಮಾಭ್ಯಧಿಕ, ಸರ್ವಮೇತದೃತಂ ಮನ್ಯೆ ಯನ್ಮಾಂ ವದಸಿ ಕೇಶವ ನಹಿತೇ ಭಗವನ್ ವ್ಯಕ್ತಿಂ ವಿದುರ್ದೇವಾನ ದಾನವಃ. ಹೇ ಕೇಶವ, ಈಗ ನೀನ್ ಹೇಳಿದ್ದೆಲ್ಲ ಸತ್ಯವೆಂದೇ ನನಗೂ ನಿಶ್ಚಯ. ಆದರೆ ನಿನ್ನ ಸ್ವರೂಪ ಇಂಥದ್ದು ಎಂಬುದನ್ನ ದೇವತೆಗಳಾಗಲಿ ದಾನವರಾಗಲಿ ಯಾರು ಕೂಡ ಕಂಡರಿದಿಲ್ಲ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲುಮಲ ದೇವ ಪರಬೊಮ್ಮ ಎಂದು ಜಗ ಆವುದನ್ನು ಕಾಣದೊಡನ್ ಅಳ್ತಿಯಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸು ಅಂತಾರೆ ಮೊದಲನೇ ಪಾಶುರ ಪದ್ಯ. ಯಾರನ್ನ ಕಾಣದೇ ಇದ್ರು ಕೂಡ ನಂಬಿಕೆ ಪೂರ್ಣವಾಗಿದೆ. ದೇವರನ್ನು ಕಂಡಿಲ್ಲ, ಆದ್ರೆ ದೇವರಲ್ಲಿ ನಂಬಿಕೆ ಹೇಗೆ? ನನ್ ಮೊಮ್ಮಗ ಈ ಪ್ರಶ್ನೆ ಕೇಳದ, ನೀನ್ ನೋಡಿದ್ಯಾ ದೇವರನ್ನ ಅಂದ. ಇಲ್ಲಪ್ಪ. ಮತ್ತೆ ನೀನು ಇಷ್ಟೆಲ್ಲ ಮಾಡ್ತಿದ್ಯಲ್ಲ? ಮಾಡ್ತಿದ್ದೀನಿ. ಕಾಣ್ತಾನೆ ಯಾವತ್ತೋ ಒಂದ್ ದಿವ್ಸ.
ಅದನ್ನೇ ಕೇಳ್ತಾ ಇದ್ದೀನಿ, ಎಂದಿಗಾವುದು ನಿನ್ನ ದರ್ಶನ ಅಂತ. ನಮ್ಮ ಪ್ರಯತ್ನ ನಡಿಬೇಕು ನಿರಂತರವಾಗಿ, ಅವನ ಬಗ್ಗೆ ಹೆಚ್ಚು ತಿಳಿಬೇಕು. ಅದು ತೀವ್ರತೆಯನ್ನು ಪಡೆದಾಗ ಅವನು ಸಾಮಾನ್ಯವಾಗಿ ಯಾರಿಗೂ ಕಾಣದೇ ಇದ್ರೂ ಕೂಡ ಕಾಣಿಸ್ಕೊಳ್ತಾನೆ. ನೋಡಬೇಕು ಅನ್ನೋ ಬಯಕೆ ಇರಬೇಕು, ಅದು ತೀವ್ರವಾಗಿರ್ಬೇಕು, ಅಂತವನನ್ನ ಕಾಣೋದಕ್ಕೆ ಸಾಧ್ಯ. ಸೊ ಮಣ್ಣವರ್ಕುಂ ವಿಣ್ಣವರ್ಕುಂ ಅರಿಯಾದವನ್ ಅಂದ್ರೆ ಕಾಣ್ಲೇ ಇಲ್ಲ ಅಂತಿಲ್ಲ, ಎಲ್ರು ನೋಡಿದ್ರಲ್ಲ. ಕಂಡೇನ್ ಪೊನ್ಮೇನೆ ಕಂಡೇನ್, ಕಂಡವ್ರು ಇಲ್ಲವೇ ಭಗವಂತನನ್ನ, ಒಬ್ರೇ ಇಬ್ರೇ, ಆ ಕಾಲ ಈ ಕಾಲ ಅಂತಿಲ್ಲ, ಇಂದಿಗೂ ಕೂಡ ಸಾಧ್ಯ. ಸಾಮಾನ್ಯವಾಗಿ ಯಾರಿಗೂ ಕಾಣಿಸೋಲ್ಲ. ಅದಕ್ಕೆ ಬೇಕಾದಂತ ಪ್ರಯತ್ನ ಮಾಡಿದ್ರೆ ಖಂಡಿತ ಕಾಣಬಹುದು, ಕಾಣಬೇಕು ಅನ್ನೋ ಬಯಕೆ ಇದ್ದವರಿಗೆ. ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಭೂತ ಭಾವನ ಭೂತೇಶ ದೇವದೇವ ಜಗತ್ಪತೆ. ಹೇ ಪುರುಷೋತ್ತಮ, ಸೃಷ್ಟಿ ಕಾರಣ, ಸರ್ವಭೂತೇಶ್ವರ, ದೇವಾದಿದೇವ, ಲೋಕನಾಯಕ, ನಿನ್ನ ಸ್ವರೂಪವನ್ನ ನಿನ್ನ ಅಸಾಧಾರಣ ಜ್ಞಾನದಿಂದ ನಿನ್ನಲ್ಲಿ ನೀನೇ ತಿಳಿಯಬಲ್ಲೆ. ವಕ್ತುಮರ್ಹಸ್ಯ ಶೇಷೇಣ ದಿವ್ಯಾಖ್ಯಾತ್ಮ ವಿಭೂತಯ ಯಾಭಿರ್ವಿಭೂತಿಭಿರ್ಲೋಕಾನ್ ಇಮಾಂ ಸ್ತಂ ವ್ಯಾಪ್ಯ ತಿಷ್ಟಸಿ. ಆದ್ರಿಂದ ಯಾವ ನಿನ್ನ ಮಹಿಮೆಗಳಿಂದ ನೀನು ಹೀಗೆ ಈ ಲೋಕವನ್ನೆಲ್ಲ ವ್ಯಾಪಿಸಿರುವೆಯೋ ಅಂತಹ ನಿನ್ನ ಅಪ್ರಾಕೃತ ಮಹಿಮೆಗಳನ್ನೆಲ್ಲ ನನಗೆ ವಿವರಿಸಲು ನೀನೇ ಸಮರ್ಥ. ನಿನ್ನ ಬಗ್ಗೆ ನಾನು ಇನ್ನು ಪೂರ ತಿಳಿಬೇಕು, ಇನ್ನು ಬಹಳವಾಗಿ ಕೇಳಬೇಕು ಅಂತ ನನಗೆ ಬಯಕೆ ಇದೆ, ತಿಳಿಸು ಅಂತ ಕೇಳ್ತಾ ಇದ್ದಾನೆ. ಕಥಂ ವಿದ್ಯಾಮಹಂ ಯೋಗಿಂ ಸ್ವಾಂ ಸದಾ ಪರಿಚಿಂತಯನ್ನೇ ಕೇಶು ಕೇಶು ಚ ಭಾವೇಶು ಚಿಂತ್ಯೋಸಿ ಭಗವನ್ಮಯ. ಹೇ ಭಗವಾನ್, ನಾನು ಭಕ್ತಿ ಯೋಗವನ್ನು ಹಿಡಿದು ಸದಾ ನಿನ್ನನ್ನು ನೆನೆಸುವಂತ ಮಾರ್ಗವನ್ನು ತಿಳಿಯುವುದು ಹೇಗೆ? ನಿರಂತರಂ ನಿನೈಪ್ಪದಾಹ ನೀ ನಿನೈಕ್ಕವೆಂಡುಮೇ. ಯಾವ ಯಾವ ವಿಷಯಗಳಲ್ಲಿ ನಾನು ನಿನ್ನನ್ನು ಧ್ಯಾನಿಸ್ಬೇಕು? ಎಲ್ಲಿದ್ದೀಯಾ ನೀನು? ಏನು ನಿನ್ನ ರೂಪ ಸ್ವರೂಪ? ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂಚ ಜನಾರ್ದನ ಭೂಯಃ ಕಥೆಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಅಮೃತಂ. ಹೇ ಜನಾರ್ದನ, ನೀನು ಸೃಷ್ಟಿ ಕಾರಣತ್ವವನ್ನ, ನಿನ್ನ ಪ್ರಭಾವವನ್ನ ಇನ್ನು ವಿವರವಾಗಿ ನನಗೆ ತಿಳಿಸ್ಬೇಕು. ಅಮೃತ ಸಮಾನವಾದ ಇದನ್ನು ಎಷ್ಟು ಕೇಳಿದ್ರು ನನಗೆ ತೃಪ್ತಿ ಇಲ್ಲದೆ ಇದೆ. ಅವನಿಗೆ ನಿಜವಾದ ಬಯಕೆ ಇದೆ, ತಿಳಿದೇ ಇರುವ. ಅದಕ್ಕೆ ಬಲವಂತವಾಗಿ ಯಾರಿಗೂ ಅಧ್ಯಾತ್ಮ ಹೇಳೋಕ್ ಹೋಗ್ಬೇಡಿ ಅಂತ. ನಂಗೆ ಗೊತ್ತಿದೆ ಕಣೋ, ಬಾರೋ ಹೇಳ್ತೀನಿ ಅಂದ್ರೆ ಸುಮ್ನೆ ನಾನು ತಲೆ ತಿನ್ಬೇಡಯ್ಯ, ನೀನು ಗೊತ್ತಿದೆ ತಾನೆ, ಇಟ್ಕೊ ನೀನು ಅಂತವ್ರಿಗೆ ಯಾಕೆ ಬರುವಂತ ಹೇಳೋಕ್ ಹೋಗ್ಬೇಕು? ಗೊತ್ತಿದೆ ತಾನೆ ನಿಮ್ಗೆ, ಯಾರಿಗೆ ಅದ್ರಲ್ಲಿ ಆಸಕ್ತಿ ಅಂತವ್ರಿಗೆ ಹೇಳ್ಬೇಕು. ಅದಕ್ಕೆ ಇದನ್ನ ರಹಸ್ಯ ಕುಖ್ಯತಮಂ ಅಂತ ಹೇಳುವಂಥದ್ದು. ಅಧ್ಯಾತ್ಮ ಶಾಸ್ತ್ರವೇ ಹಾಗೆ, ಸ್ವಂತ ಮಗನೇ ಆಗ್ಲಿ ಆಸಕ್ತಿ ಇಲ್ದಿದ್ರೆ ಹೇಳಕ್ ಹೋಗ್ಬಾರ್ದು. ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯ ಅನಘ. ಕಡೆನಲ್ಲಿ ಹೇಳ್ತಾನ, ಇದು ಅತ್ಯಂತ ಗೂಢವಾದದ್ದು, ರಹಸ್ಯವಾದದ್ದು, ಪವಿತ್ರವಾದದ್ದು. ಅದರ ಬಗ್ಗೆ ಪಾವಿತ್ರತೆ ಇದ್ದು ಅದನ್ನು ತಿಳಿಬೇಕು ಅನ್ನೋ ಬಯಕೆ ಆಸಕ್ತಿ ಇದ್ದವರಿಗೆ ಅದನ್ನ ಹೇಳೋಣ, ಬೇರೆಯವ್ರನ್ನ ಕರೆದ್ಬಿಟ್ಟು ಹೇಳ್ಬೇಕಾಗಿಲ್ಲ. ತಾಳದಿರು ಗುರುತನವಾ. ಶ್ರೀ ಭಗವಾನ್ ವಾಚ ಹಂತ ತೇ ಕಥಯಿಷ್ಯಾಮಿ ದಿವ್ಯಾಹ್ಯಾತ್ಮ ವಿಭೂತಯ ಪ್ರಾಧಾನ್ಯತಃ ಕುರುಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಹೇ ಕುರುಶ್ರೇಷ್ಠ, ಆ ನನ್ನ ದಿವ್ಯ ವಿಭೂತಿಗಳನ್ನೆಲ್ಲ ಪೂರ್ಣವಾಗಿ ಹೇಳಿ ಕೊನೆಯ ಮುಟ್ಟಿಸುವುದೇನೋ ಸಾಧ್ಯವಲ್ಲ. ಅದರಲ್ಲಿ ಪ್ರಧಾನವಾದದ್ದನ್ನ ಮಾತ್ರ ಸಂಗ್ರಹವಾಗಿ ಹೇಳ್ತೀನಿ, ಪೂರ್ಣವಾಗಿ ಹೇಳಿಕ್ಕಾಗಲ್ಲ. ತಮ್ಮರಿಮೈ ತಾಮರಿಯಾರ್ ಸೋ ಅಂಗವೇದ ಯದಿವಾನ ವೇದ. ವೇದ ಕೂಡ ಹೇಳುತ್ತೆ, ಅವನಿಗೆ ಗೊತ್ತಿದೆಯೋ ಇಲ್ವೋ, ಅವನ ಗುಣಗಳೆಷ್ಟು, ಅದರ ವ್ಯಾಪ್ತಿ ಎಷ್ಟು, ಇವೆಲ್ಲ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಅಹಮಾದಿಶ್ಚ ಮಧ್ಯಂಚ ಭೂತಾನಾಂ ಅಂತ ಏವ ಚ. ಹೇ ಗುಡಾಕೇಶ, ಗುಡಾಕೇಶ ಅಂದ್ರೆ ಸೋಮಾರಿತನ, ಆಲಸ್ಯ, ತಮೋ ಗುಣವನ್ನ ಜಯಿಸಿದವನು. ಎಲ್ಲ ಭೂತಗಳ ಹೃದಯದಲ್ಲಿರುವ ಆತ್ಮ ನಾನೇ. ಅಂತಃ ಪ್ರವಿಷ್ಟ ಶಾಸ್ತ್ರ ಜನಾನಾಂ ಸರ್ವಾತ್ಮ. ಎಲ್ಲ ಭೂತಗಳ ಹೃದಯದಲ್ಲಿ ಆತ್ಮನು ನಾನೇ, ಸಮಸ್ತ ಭೂತಗಳ ಆದಿ ಮಧ್ಯ ಅಂತ್ಯಗಳು ನಾನೇ.
ಎಲ್ಲಕ್ಕೂ ಕೊನೆ ನಾನೇ, ಬಿಗಿನಿಂಗು ನಾನೇ, ಮಧ್ಯದಲ್ಲೂ ನಾನೇ. ನಾನಿಲ್ಲದ ಸ್ಥಳ ಇಲ್ಲ, ನಾನಿಲ್ಲದೆ ಇರುವಂತ ಜೀವ ಇಲ್ಲ. ಚೇತನವೋ ಅಚೇತನವೋ ಎಲ್ಲದರಲ್ಲೂ ಇದ್ದು, ಎಲ್ಲರಿಂದ ಹೊರಗಾಗಿದ್ದು ಕೂಡ ಎಲ್ಲವನ್ನ ನೇಮಿಸಿ, ಎಲ್ಲಕ್ಕೆ ಆಧಾರವಾಗಿ, ಎಲ್ಲಕ್ಕೆ ಶೇಷಿಯಾಗಿ ಇರುವನು ನಾನೇ. ಆದಿತ್ಯಾನಾಮಹಂ ವಿಷ್ಣು ಜ್ಯೋತಿಷಾಂ ರವಿರಂಶುಮಾನ್ ಮರೀಚಿರ್ಮರುತಾಮಸ್ಮಿ ನಕ್ಷತ್ರಾಣಾಂ ಅಹಂ ಶಶಿ. ದ್ವಾದಶ ಆದಿತ್ಯರಲ್ಲಿ 12ನೇಯಾದ ವಿಷ್ಣು ನಾನೇ. 12 ಜನ ಆದಿತ್ಯರು, 11 ಜನ ರುದ್ರರು, ಅಷ್ಟವಸುಗಳು. 12 10 22 1 23 31 ಪ್ಲಸ್ ಅಶ್ವಿನಿ ದೇವತೆಗಳು 2 33. ಆ 33ರಿಂದ 33 ಕೋಟಿ ದೇವತೆಗಳು. ದ್ವಾದಶ ಆದಿತ್ಯರಲ್ಲಿ ನಾನೇ ವಿಷ್ಣು. ಜ್ಯೋತಿರ್ಮಂಡಲದಲ್ಲ ಅಧಿಕ ಪ್ರಕಾಶವುಳ್ಳಂತ ಸೂರ್ಯ ನಾನೇ. ಮರುತ್ತುಗಳಲ್ಲಿ ಮರೀಚಿ, ನಕ್ಷತ್ರಗಳಲ್ಲಿ ಚಂದ್ರನೂ ನಾನೇ. ನಕ್ಷತ್ರಾಣಾಂ ಅಹಂ ಶಶಿ. ಏನು ಚಂದ್ರ ನಕ್ಷತ್ರನೇ ಅಂತಂದ್ರೆ ನಿಮ್ ಸೈನ್ಸು ವಿಜ್ಞಾನ ಬೇರೆ, ಅದೊಂದು ಏನು ಉಪಗ್ರಹ, ಭೂಮಿಗೆ ಇರುವಂತದ್ದು ಮೂನು ಅಂತ ನಿಮ್ ವಿಜ್ಞಾನ ಹೇಳೋದು. ಇಲ್ಲಿ ಚಂದ್ರಮ ನಕ್ಷತ್ರಾಣಾಂ ಅಧಿಪತಿ. ನಕ್ಷತ್ರಾಣಾಂ ಅಹಂ ಶಶಿ. ವೇದಾನಾಂ ಸಾಮ ವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನ. ವೇದಗಳಲ್ಲಿ ನಾನು ಸಾಮವೇದ, ಹಾಗಾದ್ರೆ ಬೇರೆ ವೇದ ಅಲ್ವೋ? ಎಲ್ಲದರಲ್ಲೂ ಎಲ್ಲವೂ ಕೊಂಡಾದವನ್ನೇ, ಎಲ್ಲದರಲ್ಲಿ ಇರೋದವನೇ. ಸರ್ವೇ ವೇದ ಪದ ಮಾಮನಂತಿ ಅದು ಅದೇನು ಹೇಳೋದು. ಸಾಮ ಗಾನಲೋಲ ಪ್ರಿಯ ಇವನು, ಅದಕ್ಕಾಗಿ ಹೇಳ್ಕೊಂಡ ಅಷ್ಟೆ, ಅದು ಬೇರೆದ್ರಲ್ಲಿ ಇಲ್ಲ ಅಂತಲ್ಲ. ದೇವತೆಗಳಲ್ಲಿ ನಾನು ಇಂದ್ರ. ಇಂದ್ರಿಯಗಳಲ್ಲಿ ನಾನೇ ಮನಸ್ಸು. 10 ಇಂದ್ರಿಯಗಳು, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಜೊತೆಗೆ ಮನಸ್ಸು. ಆ ಮನಸ್ಸೇ ನಾನು ಇಂದ್ರಿಯಗಳಲ್ಲಿ. ಭೂತಗಳಲ್ಲಿ ಅವುಗಳಿಗೆ ನಿಯಾಮಕನಾದ ಬುದ್ಧಿ ನಾನೇ. ರುದ್ರಾಣಾಂ ಶಂಕರಶ್ಚಾಸ್ಮಿ. ಈಗ ಮೊದಲೇ ಹೇಳಿದೆ, ಏಕಾದಶ ರುದ್ರರು. 6 ಏಕಾದಶ ರುದ್ರಲ್ಲಿ ನಾನು ಶಂಕರ. ವಿತ್ತೇಶೋ ಯಕ್ಷ ರಾಕ್ಷಸ. ಯಕ್ಷ ರಾಕ್ಷಸರಲ್ಲಿ ನಾನು ವಿತ್ತೇಶ ಕುಬೇರ. ವಸೂನಾಂ ಪಾವಕಶ್ಚಾಸ್ಮಿ. ಅಷ್ಟವಸುಗಳಲ್ಲಿ ನಾನೇ ಪಾವಕ. ಎಲ್ಲರ ಹೆಸರುಗಳು ಇದೆ. ಏಕಾದಶ ರುದ್ರ ಹೆಸರು ಇದೆ, ದ್ವಾದಶ ಆದಿತ್ಯರ ಹೆಸರುಗಳಿದೆ. ಮೇರು ಶಿಖರಿಣಾಮಹಂ. ಪರ್ವತಗಳಲ್ಲಿ ನಾನು ಮಹಾಮೇರು. ಮೇರೋರ್ ದಕ್ಷಿಣೆ ಪಾರ್ಶ್ವೇ ಇಲ್ಲಿ ಹೇಳ್ತೀವಲ್ಲ ಸಂಕಲ್ಪದಲ್ಲಿ, ಮೇರು ಆ ಮಹಾಮೇರು. ಪುರೋಧ ಸಾಂಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಾಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ. ಪುರೋಹಿತರಲ್ಲಿ ಪ್ರಧಾನ ಇರಿಸಿದಂತ ಬೃಹಸ್ಪತಿ ನಾನೇ. ಬೃಹಸ್ಪತಿ ಸಂಭಾವನಾ ಅಂತ ಯಾಕೆ ಹೇಳೋದು ಅಂದ್ರೆ, ಪುರೋಹಿತರಲ್ಲಿ ಅವನು ದೇವರು ಇವನಿದಾನ, ದೇವಗುರು ಬೃಹಸ್ಪತಿ ನಾನೇ. ಸೇನಾನೀನಾಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ. ಸೇನಾಪತಿಗಳಲ್ಲಿ ನಾನೇ ಷಣ್ಮುಖ. ಜಲಾಶಯಗಳಲ್ಲಿ ನಾನೇ ಸಮುದ್ರ. ಮಹರ್ಷೀಣಾಂ ಭೃಗುರಃ ಗಿರಾಂ ಮಸ್ಮ್ಯೇಕಂ ಅಕ್ಷರಂ ಯಜ್ಞಾನಾಂ ಜಪ ಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯ. ಮಹರ್ಷಿಗಳಲ್ಲಿ ನಾನೇ ಭೃಗು. ಭುರಾದಿ ಸಪ್ತ ವ್ಯಾಹೃತೀನಾಂ ಅತ್ರಿ ಭೃಗು ಕುತ್ಸ ವಸಿಷ್ಠ ಗೌತಮ ಕಶ್ಯಪ ಅಂಗಿರಸ ಋಷಿಯ ವ್ಯಾಹೃತಿಗಳು. ಹಾಗೆ ಮಹರ್ಷಿಗಳಲ್ಲಿ ನಾನು ಭೃಗು. ವಾಕ್ಯಗಳಲ್ಲಿ ಏಕಾಕ್ಷರೂಪವಾದ ಪ್ರಣವ ನಾನೇ. ಪ್ರಣವ ಸ್ವರೂಪಂ. ಯಜ್ಞಾನಾಂ ಜಪಯಜ್ಞೋಸ್ಮಿ. ಯಜ್ಞಗಳಲ್ಲಿ ಜಪಯಜ್ಞ. ಸ್ಥಾವರಗಳಲ್ಲಿ ಅಂದ್ರೆ ಯಾವುದು ಚಲಿಸದೆ ಇರುವುದೋ ಅವುಗಳಲ್ಲಿ ಹಿಮಾಲಯ ನಾನು. ಪರ್ವತಗಳಲ್ಲಿ ಅಶ್ವತ್ಥ ಸರ್ವವೃಕ್ಷಾಣಾಂ ದೇವರ್ಷೀಣಾಂಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ. ಸಮಸ್ತ ವೃಕ್ಷಗಳಲ್ಲಿ ಪವಿತ್ರವಾದ ಅಶ್ವತ್ಥ ವೃಕ್ಷ. ಮೂಲತೋ ಬ್ರಹ್ಮರೂಪಾಯ ಮಧ್ಯುತೋ ವಿಷ್ಣು ರೂಪಿಣ ಅಗ್ರತ ಶಿವರೂಪಾಯ ವೃಕ್ಷ ರಾಜಾಯತೆ ನಮಃ. ಮಕ್ಕಳಿಗೆ ಹೇಳ್ಕೊಡುವಂತಹದ್ದು ವೃಕ್ಷ ರಾಜ ನಾನು. ಅಶ್ವತ್ಥ ವೃಕ್ಷಗಳಲ್ಲಿ ನಾನು. ದೇವರ್ಷಿಗಳಲ್ಲಿ ನಾನು ನಾರದ. ಗಂಧರ್ವರಲ್ಲಿ ನಾನು ಚಿತ್ರರಥ. ಸಿದ್ಧರಲ್ಲಿ ಕಪಿಲ ಮುನಿಯು ನಾನೇ. ಉಚ್ಚೈಶ್ರವಸಮಶ್ವಾನಾಂ ವಿದ್ಧಿ ಮಾಂ ಅಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನರಾಣಾಂಚ ನರಾಧಿಪಂ
ಕುದುರೆಗಳಲ್ಲಿ ಅಮೃತದಿಂದ ಹುಟ್ಟಿ ಬಂದಂತಹದ್ದು ಸಮುದ್ರ ಮಥನದಲ್ಲಿ. ಉಚ್ಚೈಶ್ರವಸ್ ಎಂಬ ದಿವ್ಯ ಅಶ್ವ ನಾನೇ ಎಂದು ತಿಳಿ. ಆನೆಗಳಲ್ಲಿ ನಾನೇ ಐರಾವತ, ಅದು ಅಲ್ಲಿಂದನೇ ಬಂದದ್ದು. ಮನುಷ್ಯರಲ್ಲಿ ರಾಜ ಎನಿಸಿಕೊಂಡು ಪಾಲಿಸುವವನು ನಾನೇ. ರಾಜನಲ್ಲಿ ಭಗವದಂಶ ಇರುತ್ತೆ ಅನ್ನೋದು ಇದಕ್ಕೇನೆ. ರಾಜನನ್ನ ದೇವರಂತೆ ಪೂಜಿಸೋದು, ರಾಜ ಆಶೀರ್ವಾದ, ಆ ಸ್ಥಾನಕ್ಕೆ ಬಂದಾಗ ಅವನ ಗೌರವ, ಇವೆಲ್ಲ ನೀಡ್ಲೇಬೇಕಾದದ್ದು. ರಾಷ್ಟ್ರ ಆಶೀರ್ವಾದ ಇವುಗಳೆಲ್ಲ ಯಾವುದೋ ಜನ್ಮದ ಸುಕೃತ. ಅವನು ಯಾವುದೇ ವರ್ಣಗಳಲ್ಲಿ ಜನಿಸಿರ್ಲಿ, ಆದ್ರೆ ಪದವಿಗೆ ಮರ್ಯಾದೆ, ಅಂತಸ್ತಿಗೆ ಅದಕ್ಕೆ ಕೊಡ್ಬೇಕಂತ. ಹಾಗೆ ಆಯುಧಾನಾಮಹಂ ವಜ್ರಂ ಧೇನೂನಾಮಸ್ಮಿ ಕಾಮಧುಕ್ ಪ್ರಜನಶ್ಚಾಸ್ಮಿ ಕಂದರ್ಪಃ ಸರ್ಪಾಣಾಮಸ್ಮಿ ವಾಸುಕಿ. ಆಯುಧಗಳಲ್ಲಿ ನಾನೇ ವಜ್ರಾಯುಧ. ವಜ್ರಾಯುಧಕ್ಕಿಂತ ಹಿರಿದಾದ ಆಯುಧ ಇಲ್ಲ, ಅಷ್ಟು ಕಠಿಣ ಅದು ಬೇರೆ ಎಲ್ಲ ಆಯುಧಗಳಿಗಿಂತ. ಅದಕ್ಕೆ ವಜ್ರಾಯುಧ. ಪಶುಗಳಲ್ಲಿ ನಾನೇ ಕಾಮಧೇನು, ಮತ್ತೆ ಕ್ಷೀರ ಸಮುದ್ರದಿಂದ ಬಂದಂತಹದ್ದು. ಸಂತಾನೋತ್ಪತ್ತಿಗೆ ಮೂಲವಾದಂತಹ ಮನ್ಮಥನು ನಾನೇ, ಸಾಕ್ಷಾತ್ ಮನ್ಮಥಃ. ಒಂದು ತಲೆ ಉಳ್ಳ ಸರ್ಪಗಳಲ್ಲಿ ನಾನೇ ವಾಸುಕಿ. ಸರ್ಪಾಣ ಅಸ್ಮಿ ವಾಸುಕಿ. ನಮೋಸ್ತು ಸರ್ಪೇಭ್ಯೋ ಏಕೆ ಜಪತಿ ವಿಮನು ಏ ಅಂತರಿಕ್ಷೇ ಯೇ ದಿವಿತೇಭ್ಯ ಸರ್ಪೇಭ್ಯೋ ನಮಃ. ದ್ಯುಲೋಕದಲ್ಲಿ, ಮರದ ಪೊಟರೆಗಳಲ್ಲಿ, ಆಕಾಶದಲ್ಲಿ, ನೀರಿನಲ್ಲಿ, ಅಧೋಲೋಕಗಳಲ್ಲಿ ಇರುವಂತಹ ಸರ್ಪಗಳು ಎಲ್ಲಕ್ಕೂ ನಮಸ್ಕಾರ ಅನ್ನತ್ತೆ ಸರ್ಪ ಸೂಕ್ತ. ಆ ಸರ್ಪಗಳಲ್ಲಿ ನಾನು ವಾಸುಕಿ. ಆ ವಾಸುಕಿಯನ್ನೇ ಕೈಗೆ ಕಂಕಣ ಕಟ್ಟಬೇಕಾದ್ರೆ ಪ್ರತಿ ಸರ ಬಂದ ಅದರಲ್ಲಿ ಅವನನ್ನ ಆವಾಹನೆ ಮಾಡ್ತಾರೆ, ಹಳದಿ ದಾರದಲ್ಲಿ ವಾಸುಕಿಯನ್ನು. ಅನಂತಶ್ಚಾಸ್ಮಿ ನಾಗಾನಂ. ಅನೇಕ ಹೆಡೆಗಳುಳ್ಳಂತ ನಾಗಗಳಲ್ಲಿ ನಾನೇ ಆದಿಶೇಷ. ಸಹಸ್ರ ಆಬಾಹು ಪುರುಷಾಕಾರಂ ಶಂಖ ಚಕ್ರಾಸಿಧಾರಿಣಂ ಸಹಸ್ರ ಶಿರಸಂ ಶ್ವೇತಂ ಪತಂಜಲಿ ಪ್ರಣಮಾಮಿ ಅಂತ ಆದಿಶೇಷನ ಅವತಾರ ಪತಂಜಲಿ ಮಹರ್ಷಿ, ಯೋಗವನ್ನ ನೀಡಿದವನು. ಅದಕ್ಕಿಲ್ಲಿ ಅನಂತಹ ನಾನೇ ಆದಿಶೇಷ. ಜಲಚರಗಳಲ್ಲಿ, ಜಲಚರ ಪ್ರಾಣಿಗಳಿಗೆ ನಾನೇ ವರುಣ. ನೀರಿಲ್ದಿದ್ರೆ ಮೀನು ಬದುಕುತ್ತೋ? ಸೊ ಎಲ್ಲರಿಗೆ ಉಸಿರಾಗಿರೋನು ಅವನು. ಭಗವಂತ ಇಲ್ದಿದ್ರೆ ಎಲ್ರು ಬರೀ ಶವಗಳೇನೆ. ಪಿತೃಣಾಂ ಅರ್ಯಮಾಚಾಸ್ಮಿ ಯಮಃ ಸಂಯಮತಾಮಹಂ. ಪಿತೃಗಳಲ್ಲಿ ವಸು ರುದ್ರಾದಿತ್ಯ ಈ ಗಣಗಳಲ್ಲಿ ನಾನು ಅರ್ಯಮನ್. ಶಿಕ್ಷಿಸತಕ್ಕವರಲ್ಲಿ ನಾನೇ ಯಮ. ಮಾಡಿದ ಕೆಲಸಗಳಿಗೆ ಒಳ್ಳೆಯದೋ ಕೆಟ್ಟದ್ದೋ ಫಲಗಳನ್ನಿಡೋನು ಯಮಧರ್ಮ ರೂಪಿಯಾಗಿ ಕೊಡೋ ನಾನೇನೆ ಅಂತಾನೆ. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಂ ಕಾಲ ಕಲಯತಾಮಹಂ. ಅಸುರರಲ್ಲಿ ನಾನು ಪ್ರಹ್ಲಾದ, ಲೋಕವನ್ನು ಆಕ್ರಮಿಸುವುದರಲ್ಲಿ ನಾನೇ ಮೃತ್ಯು. ಮೃಗ ನಾಂಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ. ಮೃಗಗಳಲ್ಲಿ ಸಿಂಹ, ಪಕ್ಷಿಗಳಲ್ಲಿ ನಾನೇ ಗರುಡ. ಪವನಃ ಪವತಾಮಸ್ಮಿ ರಾಮಶಸ್ತ್ರಭೃತಾಮಹಂ. ಚಲನ ಶಕ್ತಿ ಉಳ್ಳ ವಸ್ತುಗಳಲ್ಲಿ ನಾನೇ ವಾಯು. ಯಾವ್ಯಾವ್ದು ಚಲಿಸುತ್ತೋ ಅವುಗಳಲ್ಲಿ ನಾನು. ಗಾಳಿ ಚಲಿಸೋದ್ರಿಂದ ಅದಕ್ಕೆ ಚಲನೆಯೇ ವಾಯುವಿನಲ್ಲಿ ಇರುವಂತಹದ್ದು, ಅದು ನಾನು. ಶಸ್ತ್ರಧಾರಿಗಳಲ್ಲಿ ನಾನೇ ರಾಮ ಅಂದ್ರು. ಜಷಾಣಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವಿ. ಮತ್ಸ್ಯಗಳಲ್ಲಿ ಮಹಾ ಮಕರವು ನಾನೇ. ತಿಮಿಂಗಿಲ ಗಿಲ ಹೇಳ್ತೀವಲ್ಲ ಅದು. ನದಿಗಳಲ್ಲಿ ನಾನು ಗಂಗಾ ನದಿ. ಸ್ರೋತಃ ಸಮುದ್ರ, ಸ್ರೋತಾನಾಂ ಅಧಿಪತಿ. ನದಿಗಳಿಗೆ ಅಧಿಪತಿ ಸಮುದ್ರ. ಆ ನದಿಗಳಲ್ಲಿ ನಾನು ಗಂಗಾ ನದಿ. ಜಾಹ್ನವಿ ಜನ್ನು ಋಷಿಯ ಕಿವಿಯಿಂದ ಬಂದವನು. ಅದಕ್ಕೆ ಬಲ್ಗಿವಿ ಮುಟ್ಕೊಂಡ್ರೆ ಶುದ್ಧಿ ಯಾವಾಗ್ಲು. ಮೂಗು ಬಾಯಿ ಮುಟ್ಕೊಂಡ್ರೆ ಕಿವಿ ಮುಟ್ಕೊಳ್ಳೋದು ಉದ್ದೇಶ ಅದು. ಸರ್ಗಾಣಾಮಾದಿರಂತಶ್ಚ ಮಧ್ಯಂಚೈವಾಹಂ ಅರ್ಜುನ ಅಧ್ಯಾತ್ಮ ವಿದ್ಯಾನಾಂ ವಾದ ಪ್ರವದತಾಮಹಂ. ಸೃಷ್ಟಿಯಲ್ಲಿರುವ ವಸ್ತುಗಳಿಗೆ ಆದಿ ಮಧ್ಯ ಅಂತ್ಯ ಮೂರು ನಾನೇ. ವಿದ್ಯೆಗಳಲ್ಲಿ ಬ್ರಹ್ಮ ವಿದ್ಯೆ, ವಾದ ಮಾಡೋರಲ್ಲಿ ವಾದ ಶಕ್ತಿಯು ನಾನೇ. ತರ್ಕಶಾಸ್ತ್ರ ಇವುಗಳೆಲ್ಲ ಆ ತರ್ಕ ವಾದ ಮಾಡ್ಬೇಕ ವಾದವೇ ನಾನು ಅಂತ.
ವಿದ್ಯೆಗಳಲ್ಲಿ ನಾನು ಬ್ರಹ್ಮವಿದ್ಯೆ. ಅಕ್ಷರಾಣಾಮಕಾರೋಸ್ಮಿ ದ್ವಂದ್ವಸ್ಸ ಭಾಸಿಕಸ್ಯ ಚ ಅಹಮೇವಾಕ್ಷಯ ಕಾಲೋ ದಾತಾಹಂ ವಿಶ್ವತೋ ಮುಖಃ. ಅಕ್ಷರಗಳಲ್ಲಿ ನಾನೇ ಅಕಾರ. ಆ ಅಂತಂದ್ರೆ ಭಗವಂತ, ಸರ್ವ ಶಬ್ದವಾಚ್ಯ ಅವನು. ಏನೇ ಶಬ್ದ ನಿಮ್ ಬಾಯಿನಲ್ಲಿ ಬರ್ಲಿ, ಅವನು ಭಗವಂತ. ಆ ಅಕ್ಷರಗಳಲ್ಲಿ ನಾನೇ ಅಕಾರ. ಸಮಾಸಗಳಲ್ಲಿ ಸರ್ವ ಪದಾರ್ಥ ಪ್ರಧಾನವಾದ ದ್ವಂದ್ವ ಸಮಾಸವು ನಾನೇ. ಅಕ್ಷಯವಾದ ಕಾಲವು ಚತುರ್ಮುಖ ಬ್ರಹ್ಮನು ನಾನೇ ಆಗಿದ್ದೇನೆ. ದಾತಾಹಂ ವಿಶ್ವತೋಮುಖಃ. ಮೃತ್ಯು ಸರ್ವಹರಶ್ಚಾಹಂ ಉದ್ಭವಶ್ಚ ಭವಿಷ್ಯತಾಂ ಕೀರ್ತಿಶ್ರೀ ವಾಕ್ಚ ನಾರೀಣಾಂ ಸ್ಮೃತಿರ್ಮೇಧಾ ಧೃತಿಃ ಕ್ಷಮಾ. ಧೃತಿ ಆದ್ಮೇಲೆ ಪೂರ್ವ ರೂಪ ಸಂಧಿ, ಒಂದ್ ಕಾಮ ಹಾಕೋಬೇಕು. ಸಮಸ್ತವನ್ನ ಉಪಸಂಹಾರ ಮಾಡಬೇಕಂತ ಮೃತ್ಯು ನಾನೇ. ಮೃತ್ಯುಗೆ ಮೃತ್ಯೋರ್ಮೃತ್ಯು ನಮಾಮ್ಯಹಂ. ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ತಾನೇ ನುಂಗಿದಾಗ ಕಡೆಯಲ್ಲಿ ಉಪಸೇಚನ, ಯಮಧರ್ಮರಾಜನ್ನ ಉಪ್ಪಿನಕಾಯಂತೆ ದವಡೆಯನ್ನೆಲ್ಲ ಹಾಕೊಂಡು ನುಂಗಿ ಎಲ್ಲ ಮುಗಿಸ್ಬಿಡ್ತಾನೆ. ಮೃತ್ಯುವಿಗೆ ಮೃತ್ಯುವಾದವನು, ಸಮಸ್ತವನ್ನು ಉಪಸಂಹಾರ ಮಾಡತಕ್ಕಂಥ ಮೃತ್ಯು. ಜನಿಸತಕ್ಕವರ ಉದ್ಭವ ನಾನೇ. ಸ್ತ್ರೀಯರಲ್ಲಿ ಲಕ್ಷ್ಮಿ, ಕೀರ್ತಿ, ವಾಣಿ, ಸ್ಮರಣ ಶಕ್ತಿ, ಬುದ್ಧಿಶಕ್ತಿ, ಧೈರ್ಯ, ತಾಳ್ಮೆ ಎಲ್ಲವೂ ನಾನೇ. ಬೃಹತ್ ಸಾಮ ತಥಾ ಸಾಮ್ನಾಂ ಗಾಯತ್ರಿ ಛಂದ ಸಾಮಹಂ. ಸಾಮಗಳಲ್ಲಿ ಬೃಹತ್ ಎಂಬ ರತಂತರ ಸಾಮ, ಬೇರೆ ಬೇರೆ ಸಾಮಗಳಿದೆ. ಅದರಲ್ಲಿ ಬೃಹತ್ ಎನ್ನುವ ಸಾಮ ನಾನೇ. ವೇದಗಳಲ್ಲಿ ಗಾಯತ್ರಿ ನಾನು. ಮಾಸಗಳಲ್ಲಿ ಮಾರ್ಗಶಿರ ಮಾಸ, ಸತ್ವೋದ್ರಿಕ್ತವಾದ ಕಾಲ, ತಿರುಪವ ಎಲ್ಲ ಕೇಳಿದಿರಿ. ಮಾಸಾನಾಂ ಮಾರ್ಗಶೀರ್ಷೋಸ್ಮಿ. ಋತೂನಾಂ ಕುಸುಮಾಕರಃ. ಋತುಗಳಲ್ಲಿ ವಸಂತ ಋತು ನಾನೇ. ಋತುಗಳ ರಾಜ ತಾ ಬಂದ. ವಸಂತ ಋತು ನಾನೇ. ದ್ಯೂತಂ ಛಲಯತಾಮಸ್ಮಿ ತೇಜಸ್ತೇಜಸ್ವಿ ನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಮಹಂ. ಮೋಸಗಾರರಲ್ಲಿ ದ್ಯೂತ ನಾನೇ. ದಾರಿ ತಪ್ಪಿಸ್ತೀನಿ. ಯಾಕೆ? ಅವರು ಮಾಡಿದ ಭಗವಂತನ ಆಜ್ಞಾ ಅತಿ ಉಲ್ಲಂಘನ. ಅದಕ್ಕೆ ಪರಾಕ್ರಮ ಉಳ್ಳವರಲ್ಲಿ ಇರುವ ಪರಾಕ್ರಮ ನಾನೇ. ಕಾರ್ಯದಲ್ಲಿ ಜಯವು ನಾನೇ. ಪ್ರಯತ್ನ ಪರರಲ್ಲಿ ಮಾಡುವ ಪ್ರಯತ್ನ ಇದೆಯಲ್ಲ ಅದು ನಾನೇ. ಸಾತ್ವಿಕರಲ್ಲಿ ಸತ್ವಗುಣ ನಾನೇನೆ. ವೃಷ್ಣೀನಾಂ ವಾಸುದೇವೋಸ್ಮಿ. ಹೇ ಅರ್ಜುನ, ವೃಷ್ಣಿಗಳಲ್ಲಿ ವಾಸುದೇವ ನಾನು. ಅಂಧಕರು, ಭೋಜರು, ವೃಷ್ಣಿಗಳು, ಯದು ಇವೆಲ್ಲ ಯದುವಂಶದಲ್ಲಿ ಬರುವಂತಹದ್ದು. ಹಾಗೆ ವೃಷ್ಣಿಗಳಲ್ಲಿ ನಾನು ವಾಸುದೇವ. ಪಾಂಡವಾನಾಂ ಧನಂಜಯ. ಪಾಂಡವರಲ್ಲಿ ಧನಂಜಯ ನಾನು. ಯಾರಿಗೆ ಹೇಳ್ತಾ ಇದ್ದೇನೆ ಇದನ್ನ? ಅರ್ಜುನನಿಗೆ. ವಿಭೂತಿ ಯೋಗ. ಪಾಂಡವರಲ್ಲಿ ನಾನೇ ಧನಂಜಯ, ನಾರಾಯಣರಾಗಿರೋನು. ಆ ಅರ್ಜುನನ 10 ಹೆಸರುಗಳಲ್ಲಿ ಕೃಷ್ಣ ಅನ್ನೋದೊಂದು. ಅರ್ಜುನ, ಫಲ್ಗುಣ, ಪಾರ್ಥ, ಗಿರೀಡಿ, ಶ್ವೇತವಾಹನ, ಬೀಭತ್ಸು, ವಿಜಯ, ಕೃಷ್ಣ. ಸವ್ಯಸಾಚಿ ಧನಂಜಯ, ಕೃಷ್ಣ ನಾನೇ. ಮುನೀನಾಮಪ್ಯಹಂ ವ್ಯಾಸಃ. ಮಹರ್ಷಿಗಳಲ್ಲಿ ನಾನು ವ್ಯಾಸ. ಕೃಷ್ಣ ದ್ವೈಪಾಯನ ಇದಯೋ ಯೇ ಋಷಯ ತಾನ್ ಋಷಿಂ ತರ್ಪಯಾಮಿ. ಭಗವಂತನೇ ಋಷಿ ರೂಪದಲ್ಲಿ. ಕೃಷ್ಣ ದ್ವೈಪಾಯನ, ವೇದವ್ಯಾಸ, ಬಾದರಾಯಣ ಎಲ್ಲ ಅವನೇನೆ. ನಾನೇ ಅವನು. ಕವೀನಾಮುಷನ ಕವಿಹಿ. ಕವಿಗಳಲ್ಲಿ ನಾನೇ ಶುಕ್ರಾಚಾರ್ಯ ಅಂದ್ರು. ಉಶನಾ ಕವಿಹಿ. ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ. ದಂಡಿಸತಕ್ಕವರಲ್ಲಿ ನಾನೇ ದಂಡ, ಶಿಕ್ಷೆ. ಜಯಾಪೇಕ್ಷೆ ನೀತಿರಸ್ಮಿ ಜಿಗೀಷತಾಂ. ಜಯದ ಅಪೇಕ್ಷೆಯುಳ್ಳವರಲ್ಲಿ ಜಯ ಸಾಧಕವಾದಂತ ರಾಜನೀತಿ ನಾನೇ. ಮೌನಂ ಚೈವಾಸ್ಮಿ ಗುಖ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ರಹಸ್ಯಗಳಲ್ಲಿ ಮೌನ. ಮೌನವಾಗಿದ್ರೆ ರಹಸ್ಯಗಳೆಲ್ಲ ತಿಳಿಯುತ್ತೆ. ಬೇರೆ ಯಾವಾಗ ಎಲ್ರು ಮಾತಾಡೋದು ಬಿಟ್ರೋ ಆತ್ಮದ ಬಗ್ಗೆ ಚಿಂತನೆ ಮಾಡೋಣ ಅನ್ಸುತ್ತೆ. ಅದಕ್ಕೆ ಮೌನ ಆಚರಣೆ ಮಾಡ್ಬೇಕು. ನಾಳೆ ಸಂಜೆ 4 ಗಂಟೆಗೆ ಶುರುವಾಗತ್ತೆ ಪ್ರದೋಷ. ಮೌನಾಚರಣೆ 1.5 ಗಂಟೆ ಕಾಲ. ಜ್ಞಾನಂ ಜ್ಞಾನವತಾಮಹಂ. ಜ್ಞಾನಿಗಳಿಗೆ ಜ್ಞಾನವು ನಾನೇ.
ಯಶ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಂ ಅರ್ಜುನ. ಅರ್ಜುನ, ಹೆಚ್ಚು ಹೇಳೋದೇನು, ಸಮಸ್ತ ಭೂತಗಳಿಗೂ ನಾನೇ ಜಗದ ಆದಿ ಕಾರಣ, ಆದಿ ಬೀಜ. ಲೋಕದಲ್ಲಿರುವ ಚರಾಚರ ಭೂತಗಳಲ್ಲಿ ನಾನಿಲ್ಲದ ವಸ್ತು ಒಂದಾದ್ರೂ ಇಲ್ಲ. ನ ತದಸ್ತಿ ವಿನಾ ಯತ್ ಸ್ಯಾತೆ ಮಯಾ ಭೂತಂ ಚರಾಚರ. ಚರವೋ ಅಚರವೋ ನಾನಿಲ್ಲದೆ ಯಾವುದು ಇರೋದಕ್ಕೆ ಸಾಧ್ಯ ಇಲ್ಲ. ನ ಅಂತೋಸ್ತಿ ಮಮ ದಿವ್ಯಾನಾಂ ವಿಭೂತಿನಾಂ ಪರಂತಪ ಏಷ ತೂದ್ದೇಶತಃ ಪ್ರೋಕ್ತೋ ವಿಭೂತಿರ್ವಿಸ್ತರೋ ಮಯ. ಹೇ ಪರಂತಪ, ಈ ನನ್ನ ಅಪ್ರಾಕೃತವಾದ ಮಹಿಮೆಗಳಿಗೆ ಮಿತಿನೇ ಇಲ್ಲ. ಅದರ ವಿಸ್ತಾರವನ್ನಲ್ಲಿ ಈಗ ಬಹಳ ಸಂಗ್ರಹವಾಗಿ ನಿನಗೆ ತಿಳಿಸಿದ್ದೇನೆ. ಯದ್ಯದ್ ವಿಭೂತಿ ಮತ್ ಸತ್ವಂ ಶ್ರೀಮದೂರ್ಜಿತಂ ಏವವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಹೆಚ್ಚು ಹೇಳೋದೇನು, ಲೋಕದಲ್ಲಿ ಯಾವ ಯಾವ ವಸ್ತುಗಳು ಏನೇನು ಮಹಿಮೆಗಳು ಉಂಟೋ, ಯಾವುದು ಸಮೃದ್ಧಿಯಾಗಿ ಮತ್ತು ಶುಭಾಸ್ಪದವಾಗಿದೆಯೋ, ಶುಭ ಕಾರಕವಾಗಿದೆಯೋ, ಅವೆಲ್ಲವೂ ನನ್ನ ತೇಜಸ್ಸಿನ ಅಂಶಾಂಶ ಮಾತ್ರದಿಂದ ಉಂಟಾದದ್ದು ಅಂತ ತಿಳಿ. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವ ಅರ್ಜುನ ವಿಷ್ಟಭ್ಯಾಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತಿ. ಅರ್ಜುನ, ಅಥವಾ ಬಹು ವಿವರಣೆಗಳಿಂದ ಕೂಡಿದ ಈ ಜ್ಞಾನಗಳಿಂದ ನಿನಗೆ ಪ್ರಯೋಜನ ಏನು? ಮುಖ್ಯವಾಗಿ ಈ ಸಮಸ್ತ ಜಗತ್ತನ್ನು ನಾನು ನನ್ನ ಮಹಿಮೆಯ ಅಂಶ ಮಾತ್ರದಿಂದಲೇ ನೆಲೆಗೊಳಿಸಿದ್ದೇನೆ. ಎಲ್ಲವೂ ನನ್ನಿಂದಲೇ ಇವೆ. ಅವುಗಳ ಸ್ಥಿತಿ, ಇರವು, ಅಳಿವು ಪೂರ ಎಲ್ಲ ನನಗೆ, ನನ್ನ ಸಂಕಲ್ಪದಿಂದಾನೆ ಪ್ರತಿಯೊಂದು ನಾನೇ ಎಲ್ಲವನ್ನು ಧರಿಸಿದ್ದೇನೆ. ಹೀಗೆ ಇತಿ ವಿಭೂತಿ ಯೋಗೋ ನಾಮ ದಶಮೋಧ್ಯಾಯ. ಅಷ್ಟಮಶಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಇದು ಭೀಷ್ಮ ಪರ್ವದಲ್ಲಿ ಭಗವದ್ಗೀತಾ ಪರ್ವ 34ನೇ ಅಧ್ಯಾಯ. ಅತ ಶ್ರೀಮದ್ ಭಗವದ್ಗೀತಾ ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದೆ ವಿಶ್ವರೂಪ ಸಂದರ್ಶನ ಯೋಗೋ ನಾಮ ಏಕಾದಶೋऽಧ್ಯಾಯ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಂ ಅಧ್ಯಾತ್ಮ ಸಂಗೀತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಅರ್ಜುನ ಹೇಳ್ತಾ ಇದ್ದಾನೆ, ಕೃಷ್ಣ, ನನ್ನನ್ನು ಅನುಗ್ರಹಿಸುವುದಕ್ಕಾಗಿ ಈಗ ನೀನು ಹೇಳಿದಂತಹ ಪರಮ ರಹಸ್ಯವಾದ ಆತ್ಮಸ್ವರೂಪ ಜ್ಞಾನಕ್ಕೆ ಕಾರಣವಾದಂತಹ ಉಪದೇಶದಿಂದ ನನ್ನ ಅಜ್ಞಾನವೆಲ್ಲ ತೊಲಗಿತು. ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರ ಶೋಭಯ ತ್ವತ್ತಃ ಕಮಲಭದ್ರಾಕ್ಷ ಮಾಹಾತ್ಮ್ಯಮಪಿ ಚಾವ್ಯಯಂ. ಹೇ ಪುಂಡರೀಕಾಕ್ಷ, ನಿನ್ನಿಂದ ಸಮಸ್ತ ಭೂತಗಳಿಗೂ ಉಂಟಾಗತಕ್ಕಂತಹ ಉತ್ಪತ್ತಿ, ಲಯಗಳು, ಅವುಗಳ ಗತಿ, ನಿನ್ನ ಅಕ್ಷಯವಾದ ಮಹಾತ್ಮೆ ಕೂಡ ಈಗ ನಿನ್ನಿಂದ ನನಗೆ ವಿವರವಾಗಿ ತಿಳಿಸಲ್ಪಟ್ಟಿತು ವಿಭೂತಿ ಯೋಗದಿಂದ. ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರಂ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಆದರೆ ಪರಮೇಶ್ವರ, ನಿನ್ನ ವಿಷಯದಲ್ಲಿ ನೀನು ಹೇಳಿದ್ದೆಲ್ಲವೂ ಕೂಡ ಎಲ್ಲ ನಿಶ್ಚಯವೇ, ಸಂದೇಹ ಇಲ್ಲ. ಆದರೂ ಪುರುಷೋತ್ತಮ, ನಿನ್ನ ನಿಜವಾದ ಈ ಈಶ್ವರ ಸ್ವರೂಪವನ್ನ ನಾನು ಕಣ್ಣಾರೆ ನೋಡ್ಬೇಕಿಂತಿದ್ದೇನೆ. ಮೊದಲು ಅವನ ಬಗ್ಗೆ ತಿಳಿಬೇಕು ಅಂತ. ತಿಳಿದ್ಮೇಲೆ ಅವನೊಂದ್ಸಲಿ ನೋಡ್ಬೇಕಲ್ಲ. ಹೀಗೆ ಒಂದೊಂದೇ ಹೆಜ್ಜೆ ಮುಂದಕ್ಕೆ ಹೋಗುವಂತದ್ದು ಭಗವಂತನ ನೋಡೋದಕ್ಕೆ ಅಂತಂದ್ರೆ ಮೊದಲು ಅವನ ಬಗ್ಗೆ ಪ್ರೀತಿಯನ್ನು ಬೆಳೆಸ್ಕೋಬೇಕು. ಆ ನಾಮ ಸಂಕೀರ್ತನೆಯಿಂದ, ಯಾರನ್ನ ಕೊಂಡಾಡ್ತಾ ಇದ್ದೀನಿ, ಯಾರವನು, ಅವನ್ದೇನ್ ಕತೆ, ಅವುಗಳ ಬಗ್ಗೆ ಒಂಚೂರು ತಿಳಿಯೋಣ. ಇನ್ಕ್ವಿಸಿಟಿವ್ನೆಸ್ ಹೀಗೆ ಹೋಗ್ಬೇಕು. ಅದಲ್ಲೇ ನಿಲ್ಬಾರ್ದು. ಇನ್ನೇನು ಒಂದ್ಸಲಿ ಹೇಳಿದ್ದೆ, ಈ ದಿವ್ಯ ಪ್ರಬಂಧನೋ ವೇದಾನೋ ಕಳ್ತಾ ಇದ್ದಾಯ್ತು, ಸರಿಯೇ ಬರುತ್ತೆ ಸ್ವರಸಹಿತವಾಗಿ, ಅಷ್ಟೇ ಸಾಕ. ವೇದವನ್ನು ಹೊತ್ತ ಗಾರ್ಧವ, ಹಾಗೆ ದಿವ್ಯ ಪ್ರಬಂಧವನ್ನ ಹೊತ್ತಂತ ಕತ್ತೆ 4,000 ಬಂದ್ಬಿಡ್ತು ನನಗೆ. ಅದರ ಅರ್ಥ ಬೇಡ ನನಗೆ. ಬರೀ ಹೇಳೋದಾದ್ರೆ ಸಾಕು ಅಷ್ಟೇ. ಹೇಳಿದ ಮೇಲೆ ಆಸಕ್ತಿ ಉಂಟಾಗ್ಬೇಕು. ಏನ್ ಹೇಳ್ತಾ ಇದ್ದೇನೆ, ಯಾರ ಬಗ್ಗೆ ಇದು, ಆ ಕ್ಯೂರಿಯಾಸಿಟಿ ಬರೋದು ಬೇಡವೆ? ಅಯ್ಯೋ ನನಗೆ ಕೇಳೋಕ್ಕಾಗಲ್ಲ, ಏನ್ ವಿಚಿತ್ರ ಇದು ಅವ್ರ ಮಾತುಗಳು ಅಂತ. ಯಾಕೆ ಕಲ್ತ್ರು ಅದನ್ನ? ದಿವ್ಯ ಪ್ರಬಂಧ ಹೇಳುವಂತಹ ಕತ್ತೆ ಸ್ಪಷ್ಟವಾಗಿ ಹೇಳ್ಬೋದು, ತಪ್ಪೇನಿಲ್ಲ ಇದರಲ್ಲಿ, ಏನ್ ಹೆಸಿಟೇಷನ್ ಇಲ್ಲ. ಯಾರಿಗೆ ಆ ದಿವ್ಯ ಪ್ರಬಂಧದಲ್ಲಿ ಏನಿದೆ ಅನ್ನೋ ಕೇಳೋ ಆಸಕ್ತಿ ಇಲ್ವೋ, ವ್ಯರ್ಥ ಕಲ್ತಿದ್ದು.
ಕತ್ತೆ ಮೇಲೆ ಎಲ್ಲಾ ಅಧ್ಯಾತ್ಮದ್ದು 4,000 ಪುಸ್ತಕಗಳನ್ನು ಇಟ್ಬಿಟ್ಟು ಹೊರೀರಿ, ಅದು ಕತ್ತೆಗೆ ಏನಾದ್ರು ಗೊತ್ತಾಗತ್ತ? ಅದಕ್ಕೆ ಬರೀ ಹೊರತಾ ಇದೆ ಅಷ್ಟೇ ಅದು. ಹಾಗೆ ಮೊದಲು ಅವನ ಬಗ್ಗೆ ತಿಳಿಬೇಕು, ತಿಳಿದ ಮೇಲೆ ಏನ್ ಮುಂದಕ್ಕೆ ಅವನು ನೋಡ್ಬೇಕು ಅನ್ನೋ ಬಯಕೆ ಬರ್ಬೇಕು. ಹಂತವಾಗಿ ಇದು ಬರುವಂತಹದ್ದು. ಅರ್ಜುನ ತೋರಿಸ್ತಾ ಇದ್ದಾನ ಅದನ್ನ. ಮೊದಲು ಕೇಳ್ದ, ನೀನೇ ಇದಕ್ಕೆಲ್ಲ ಮುಖ್ಯ ಅಂತ ಹೆಂಗ್ ಗೊತ್ತು ಅಂತ. ನಾನೇ ಕಣೋ ಮೊದ್ಲು ಹೇಳ್ಕೊಟ್ಟಿದ್ದು ಮನುಗೆ, ಇಕ್ಷ್ವಾಕುಗೆ. ಅವನು ಪರಂಪರೆಯಾಗಿ ಹೇಳಿದ್ದಂತ ಯೋಗ ಭ್ರಷ್ಟವಾಯ್ತು, ಈಗ ಅದನ್ನೇ ನಿಂಗೆ ಹೇಳ್ತೀನಿ ಇಂದ ಅವನು. ನೀನ್ ಅವಾಗ್ಲೇ ಇದ್ದೆ ಇವಾಗ್ಲೂ ಇದ್ದೆ ಅನ್ನೋದಕ್ಕೇನು ಅಂತ ಅಂದಾಗ ಅವನು ಹೇಳ್ತಾನೆ, ನಿನಗೆ ಎಷ್ಟು ಜನ್ಮ ಆಯ್ತೋ ನಿನ್ಗೆ ನೆನಪಿಲ್ಲ, ನನಗ್ ನೆನಪಿದ್ಯೋ ಅರ್ಜುನ? ಕರ್ಮದ ಶರೀರ ನಿಂದು, ನಾನು ನನ್ನ ಆತ್ಮೆ ಸಂಭವಾಮಿ ಆತ್ಮಮಾಯ, ನಾನು ಯಾವ ಕರ್ಮನು ಮಾಡಿಲ್ಲ. ಈ ನನ್ನ ಶರೀರ ಕರ್ಮದ್ದಲ್ಲ, ದಿವ್ಯವಾದದ್ದು, ಅದು ಅಪ್ರಾಕೃತವಾದದ್ದು. ಹೀಗೆ ಅವನ ಬಗ್ಗೆ ಆಸಕ್ತಿ ಒಲವು ಮೂಡಿದಾಗ ಇನ್ನೊಂದಷ್ಟು ಕೇಳೋಣ. ಇಷ್ಟೆಲ್ಲ ಕೇಳಿದ್ಮೇಲೆ ಅವನೊಂದ್ಸಲಿ ನೋಡ್ಬೇಕು ಅಂತ ಅನಿಸ್ತು. ಮನ್ಯಸೆ ಯದಿ ತತ್ ಶಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತಥೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಹೇ ಪ್ರಭೋ, ಸಕಲ ಕಲ್ಯಾಣ ಗುಣಗಳಿಂದ ಕೂಡಿದಂತಹ ಹೇ ಸರ್ವೇಶ್ವರ, ಆ ನಿನ್ನ ರೂಪವನ್ನು ನೋಡಲು ನನಗೆ ಸಾಧ್ಯ ಎಂದು ನೀನು ತಿಳಿಯೋದಾದ್ರೆ ಆ ನಿಜ ಸ್ವರೂಪವನ್ನು ನನಗೆ ಪೂರ್ಣವಾಗಿ ತೋರಿಸ್ಬೇಕು. ನಾನ್ ಕೇಳ್ತಾ ಇದ್ದೀನೋ, ತೋರ್ಸೋ ನೋಡೋಣ. ಈ ಅಹಂಕಾರ ಇಲ್ಲ ಅಲ್ಲಿ. ನನಗ ಆ ಯೋಗ್ಯತೆ ಇದ್ರೆ, ನೀನು ಮನಸ್ಸು ಮಾಡಿದ್ರೆ, ಅರುಳ್ ಕೃಪೆ ಅಂಡಾವನ್ ಕಾಣ್ಬೋದೋರ್ ಅರುಳೇನ ಕರುಳುದಿಯಲ್ ವೆಂಡೇನ್ ಮನೆ ವಾಳ್ತೆಗೆ ತಿರುವಿಣ್ಣಾರ್ ಮೇಯವನೇ, ನಿನ್ನನ್ನ ನಾನು ಕಾಣ್ಬೇಕು. ನನಗ ಆ ಯೋಗ್ಯತೆ ಇಲ್ದಿರು ಉಂಟು ಮಾಡು. ನಿನ್ನನ್ನೊಮ್ಮೆ ನಾನ್ ನೋಡ್ಬೇಕಲ್ಲ. ಎಂದಿಗಾವುದು ನಿನ್ನ ದರ್ಶನ? ಕದಾನು ಸಾಕ್ಷಾತ್ ಕರವಾಣಿ ಚಕ್ಷುಷ. ಎನ್ನಪ್ಪ ಎನ್ನು ರುಡಿಗೇಶ ಎನ್ನುಯಿರ್ ಕಾವಲನೆ, ಎಮ್ಮನ ಎನ್ ಕುಲ ದೈವಮೇ ಎನ್ನುಡೆ ನಾಯಕನೇ. ಏನು ತೀವ್ರವಾದಂತಹ ಪ್ರಾರ್ಥನೆಗಳಿದೆ. ಈ ಬಯಕೆ ನಮ್ಗೆ ಯಾಕೆ ಬರೋಲ್ಲ? ಏನೋ ಧನ ಧಾನ್ಯ, ನನಗೆ ಐಶ್ವರ್ಯ ಕೊಡು, ಮಂಡಿನೋ ವಾಸಿ ಮಾಡು, ಇನ್ನೇನೋ ಮಾಡೋ, ಅದು ಮಾಡು, ಇದು ಮಾಡು, ಬರೀ ಇಂಥದ್ದೇನೆ. ಯಾವ ಮಟ್ಟದಲ್ಲಿ ಇದ್ದೀವಿ ನಾವು? ಒಂದ್ ಸ್ವಲ್ಪ ವಿಚಾರ ನೋಡಿ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೊಳ್ಳೋಣ. ಏನ್ ಯಾರನ್ನು ನಿಂದಿಸೋಕ್ ಹೇಳ್ತಾ ಇಲ್ಲ, ಎಲ್ರದ್ದು ಕತೆ ಇದೇನೇನೆ. ಎಲ್ಲರ ಮನೆ ದೋಸೆ ತೂತು. ಈ ಆತ್ಮಜ್ಞಾನ ಅದು ಉಂಟಾಗಿ ಅವನನ್ನ ಕಾಣಬೇಕು ಅನ್ನುವ ಬಯಕೆ ನಮಗೆ ಯಾವಾಗ ಬರೋದು? ಬರೀ ಸುಮ್ನೆ ಅದಕ್ಕಾಗಿ ಪ್ರಾರ್ಥನೆ, ಇದಕ್ ವ್ರತ, ಅದಕ್ಕೆ ಹರಕೆ, ಅದ್ ಮಾಡಿ ಇದು ಮಾಡಿ, ಬರೀ ಅವನನ್ನು ಬಿಟ್ಟು ಬೇರೆ ಎಲ್ಲದನ್ನು ಕೇಳಿದ್ದು. ಎಂತ ಮೂರ್ಖರು ನಾವು! ಮನುಷ್ಯ ಜನ್ಮದ ಸಾರ್ಥಕತೆ ಆಗ್ತಾ ಇದೆಯಾ? ಶ್ರೀ ಭಗವಾನ್ ವಾಚ ಪಶ್ಯಮೇ ಪಾರ್ಥ ರೂಪಾಣಿ ಶತಶೋಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಕೃಷ್ಣ ಹೇಳ್ತಾ ಇದ್ದಾನೆ, ಪಾರ್ಥ, 100,000 ವಿಧಗಳಿಂದ, ನಾನಾ ಪ್ರಕಾರವಾಗಿ, ಅಪ್ರಾಕೃತಗಳಾಗಿ, ನಾನಾ ವರ್ಣಗಳಿಂದ, ವಿವಿಧ ಆಕೃತಿಗಳಿಂದ ತೋರುವ ನನ್ನ ರೂಪವನ್ನ ಈಗ ತೋರಿಸ್ತೇನೆ ನೋಡು. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಆದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೋ ಮರುತಸ್ತತ ಬಹೂನ್ಯದೃಷ್ಟ ಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಹೇ ಭಾರತ, ಅದೊಂದರಲ್ಲಿಯೇ 12 ಆದಿತ್ಯರು, 8 ವಸುಗಳು, 11 ರುದ್ರರು, 2 ಅಶ್ವಿನಿ ದೇವತೆಗಳು, 7 ಮರುತ್ತುಗಳು, ಇವರೇ ಮುಂತಾಗಿ ಹಿಂದೆ ನೀನು ಎಂದೂ ನೋಡದಂತಹ ಆಶ್ಚರ್ಯಗಳನ್ನೆಲ್ಲ ನೋಡ್ತೀಯ. ಇಹೈಕಸ್ತಂ ಜಗತ್ ಕೃತ್ಸಂ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯ ದ್ರಷ್ಟುಮಿಚ್ಛಸಿ. ಹೇ ಗುಡಾಕೇಶ, ಆ ನನ್ನ ಒಂದೇ ಶರೀರದಲ್ಲಿ ಚರ ಅಚರಗಳಿಂದ ಕೂಡಿದ ಸಮಸ್ತ ಲೋಕಗಳು ಅಡಗಿರೋದನ್ನ ನೋಡು. ಮತ್ತೆ ನೀನು ನೋಡಬೇಕೆಂದು ಕೋರುವ ಬೇರೆ ಯಾವ ವಸ್ತುವನ್ನಾದ್ರೂ ಕೂಡ ಅದರಲ್ಲಿ ನೀನು ನೋಡ್ಬೋದು. ನತು ಮಾಂ ಶಕ್ಯಸೆ ದ್ರಷ್ಟುಂ ಅನೇನೈವ ಸ ಚಕ್ಷುಷ ದಿವ್ಯಂ ದದಾಮಿ ತೇ ಚಕ್ಷು ಪಶ್ಯಮೇ ಯೋಗಮೈಶ್ವರಂ. ಆದ್ರೆ ಅರ್ಜುನ, ನಿನ್ನ ಇದೇ ಕಣ್ಣುಗಳಿಂದ ಈ ಪಾಂಚಭೌತಿಕವಾದ ಶರೀರದಲ್ಲಿ ಇದೆಯಲ್ಲ, ಕರ್ಮದಿಂದ ಪಡೆದಂತಹದ್ದು ಚರ್ಮ ಚಕ್ಷಸ್ಸು ಇಂದ್ರಿಯ ಒಂದು, ಅದರಿಂದ ನೀನು ನನ್ನ ರೂಪವನ್ನು ನೋಡಲು ಶಕ್ತನಾಗೋಲ್ಲ. ಅದಕ್ಕಾಗಿ ನಿನಗೆ ಅಪ್ರಾಕೃತವಾದ ಬೇರೆ ದಿವ್ಯವಾದ ಚಕ್ಷಸ್ಸನ್ನು ಕೊಡ್ತೇನೆ. ಅದರಿಂದ ನೀನು ನನ್ನ ಜ್ಞಾನ ಆನಂದಮಯವಾದ ಈಶ್ವರ ಸ್ವರೂಪವನ್ನ, ನನ್ನ ವಿಭೂತಿಗಳನ್ನ ನೀನು ನೋಡ್ಬೋದು.
ದಿವ್ಯಂ ದದಾಮಿ ತೇ ಚಕ್ಷು. ಆ ದಿವ್ಯ ದೃಷ್ಟಿಯನ್ನ ಅವನು ಅನುಗ್ರಹಿಸ್ಬೇಕು. ಅಂದ್ರೆ ಏನು, ಇವನ್ ಕಣ್ಣನ್ನು ಕಿತ್ಬಿಟ್ಟು ಬೇರೆ ಕಣ್ಣನ್ನು ನಡ್ಸದ್ನ ಅಂತಂದ್ರೆ ಈ ಕಣ್ಣಿನಲ್ಲೇ ಆ ಶಕ್ತಿಯನ್ನ ನೀಡಿದ. ಕಣ್ಣಿದೆ, ಕಣ್ಣಿನಲ್ಲಿ ನೋಡುವ ಶಕ್ತಿ ಕೊಟ್ಟವನು ಯಾರು ನೋಡಿ. ಹಂತವಾಗಿ ಒಬ್ಬ ಕುರುಡ ಇದ್ದಾನೆ, ಅವನ್ ಕಣ್ರೆಪ್ಪೆ ಮಿಟಕಿಸ್ತಾನೆ. ಒಳಗಡೆ ಏನೇನಿದೆಯೋ ಅದೆಲ್ಲ ಇದೆ, ಕಣ್ರೆಪ್ಪೆ ಇದೆ, ಕಣ್ಗುಡ್ಡೆ ಇದೆ, ಎಲ್ಲ ಇದೆ. ಆದ್ರೆ ಕಾಣೋದು ಮಾತ್ರ ಇಲ್ಲ. ಇದು ಸಾಮಾನ್ಯವಾದ ಸ್ಥಿತಿ. ಈಗ ಸಾಮಾನ್ಯವಾದವರಿಗೆ ಎಲ್ಲ ಕಾಣಿಸುತ್ತೆ, ಹೊರಗಡೆ ಇರೋ ಮರ ಗಿಡ ಅದು ಇದು ಎಲ್ಲ, ಇವರು ಅವರು ಎಲ್ಲ. ಆದ್ರೆ ಭಗವಂತನ ಸ್ವರೂಪ, ವಿರಾಟ್ ಸ್ವರೂಪವನ್ನು ನೋಡೋದಕ್ಕೆ ಈ ಚರ್ಮ ಚಕ್ಷಸ್ಸಿನಿಂದ ಅಥವಾ ಈ ದೃಷ್ಟಿಯಿಂದ ಸಾಲದು. ಅದಕ್ಕೆ ದಿವ್ಯಂ ದದಾಮಿತೆ ಚಕ್ಷು ಹೊಂದ, ದಿವ್ಯ ದೃಷ್ಟಿಯನ್ನ ನಿನ್ನ ಕಣ್ಣುಗಳಿಗೆ ಕೊಡ್ತಾ ಇದ್ದೇನೆ, ನೋಡು ನನ್ನ ರೂಪವನ್ನ ಅಂತಾನೆ. ಸಂಜಯೋವಾಚ ಏವ ಮುಕ್ತ ತಥೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಹೇ ಧೃತರಾಷ್ಟ್ರ ಮಹಾರಾಜ, ನೋಡಿ ಎಂತಹ ಭಾಗ್ಯ ಸಂಜಯನದು. ವ್ಯಾಸ ಮಹರ್ಷಿ ಅವನಿಗೆ ಅನುಗ್ರಹಿಸಿದ್ದು. ಧೃತರಾಷ್ಟ್ರನ್ ಕೊಡ್ತೀನಿ ಅಂದ್ರೆ ಮೂರ್ಖ ಅವನು, ಬೇಡ ಅಂದ ನನಗೆ. ಯಾಕೆ, ನನ್ನ ಮಕ್ಳು ಸಾಯೋದು ನನಗೆ ನೋಡಕ್ಕಾಗಲ್ಲ. ಧೃತರಾಷ್ಟ್ರ ಇವನು ಹೇಳ್ದ, ನನ್ನ ಸೇವಕ ಇದಾನಲ್ಲ ಇವನು ಕೊಟ್ಬಿಡು ಸಾಕು. ಸೂತ ರಥ ಓಡಿಸೋನು, ಜೊತೆಗೆ ಇವನಿಗೆ ಸಲಹೆಗಾರ ಕೂಡ, ಮಂತ್ರಿಗಳಲ್ಲೊಬ್ಬ ಸಂಜಯ. ಸಂಜಯ ಹೇಳ್ತಾ ಇದ್ದಾನೆ, ಧೃತರಾಷ್ಟ್ರ ಮಹಾರಾಜ, ಹೀಗೆ ಅಂತ ಕೃಷ್ಣ ಅರ್ಜುನನಿಗೆ ಹೇಳಿ, ಮಹಾಯೋಗಗಳಿಗೆಲ್ಲ ಈಶ್ವರನಾದಂತ ಕೃಷ್ಣ ತನ್ನ ಅತ್ಯುತ್ತಮವಾದ ಸರ್ವೇಶ್ವರ ಸ್ವರೂಪವನ್ನ ಅರ್ಜುನನಿಗೆ ತೋರಿಸಿದ. ಈ ವಿಶ್ವರೂಪವನ್ನು ಕಂಡವನು ಬರೀ ಇದು ಅರ್ಜುನ ಒಬ್ಬನೇ ಅಲ್ಲ, ಸಂಜಯ ಕೂಡ. ಯಾಕೆಂದ್ರೆ ಅವನು ವರ್ಣನೆ ಮಾಡ್ತಾನೆ ಇವಾಗೆಲ್ಲ. ಅನೇಕ ವಕ್ತ್ರನಯನಂ ಅನೇಕ ಅದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ. ಆ ರೂಪಗಳಲ್ಲಿ ಅನೇಕ ಮುಖಗಳು. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ್ ಸಭೂಮಿಂ ವಿಶ್ವತೋ ವೃತ್ವಾ. ಪುರುಷ ಸೂಕ್ತ ಇವನ ವಿರಾಟ್ ಸ್ವರೂಪವನ್ನೇ ವರ್ಣಿಸುವಂತಹದ್ದು. ಆ ರೂಪದಲ್ಲಿ ಅನೇಕ ಮುಖಗಳು, ಅನೇಕ ನೇತ್ರಗಳು, ಅನೇಕ ವಿಧವಾದ ಆಶ್ಚರ್ಯದ ನೋಟಗಳು, ಅಪ್ರಾಕೃತಗಳಾದ ಅನೇಕ ದಿವ್ಯ ಆಭರಣಗಳು, ಮೇಲೆತ್ತಿ ಹಿಡಿದ ಅನೇಕ ದಿವ್ಯ ಆಯುಧಗಳು, ಒಂದೇ ಎರಡೇ, ಅನಂತವಾಗಿದೆ ಅವನ ಕೈಗಳು. 1,000 ಶಿರಸ್ಸು ಅಂದ್ರೆ ಎಷ್ಟಿರ್ಬೇಕು, ಎರಡೆರಡು ಕೈ ಅಂದ್ರೆ 2,000 ಇರಬೇಕು. ಅದು ಅನೇಕ, ಸಹಸ್ರ ಅನ್ನೋದು. ಹಾಗೆ ಶರೀರವೂ ಅನೇಕ, ಸಹಸ್ರಾಕ್ಷ ಸಹಸ್ರಪಾತೆ, ಅನೇಕ ಕಾಲುಗಳು. ದಿವ್ಯ ಮಾಲ್ಯಾಂಬರಧರಂ ದಿವ್ಯ ಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಅಪ್ರಾಕೃತಗಳಾದಂತ ಪುಷ್ಪಹಾರಗಳು, ದಿವ್ಯ ವಸ್ತ್ರಗಳು, ಮೈ ಮೇಲೆ ದಿವ್ಯ ಗಂಧಾನುಲೇಪನ, ಅತಿ ಆಶ್ಚರ್ಯಕರವಾದ ತೋರಿಕೆ, ದಿವ್ಯ ತೇಜಸ್ಸು, ಕೊನೆ ಮೊದಲಿಲ್ಲದ ಆಕೃತಿ, ನಾನಾ ಕಡೆಗಳಲ್ಲಿ ನಾನಾ ತರದ ಮುಖಗಳು. ಇಂತಹ ಅದ್ಭುತ ಆಕೃತಿ ಅರ್ಜುನನಿಗೆ ಕಾಣಿಸಿತು. ಯಾಕೆ, ಇವನ್ ಕೇಳ್ದ, ಅದಕ್ಕೆ ಅವನ್ ತೋರಿಸ್ತೀನಿ ಅಂತ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತ ಯದಿ ಭಾಸದಸಿ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಹೇ ಧೃತರಾಷ್ಟ್ರ ಮಹಾರಾಜ, ಆಕಾಶದಲ್ಲಿ ಏಕಕಾಲದಲ್ಲಿ ಸಹಸ್ರ ಸೂರ್ಯರು ಉದಿಸಿದಾಗ ಆ ತೇಜಸ್ ಹೇಗಿರುತ್ತೋ ಅದಕ್ಕೆ ಈ ದಿವ್ಯ ತೇಜಸ್ಸನ್ನು ಹೋಲಿಸಬಹುದು. ಒಂದು ಸೂರ್ಯ ಇದ್ದೇ ಇಷ್ಟೆಲ್ಲ ಬೆಳಕು ತೇಜಸ್ಸು ತೀಕ್ಷ್ಣವಾಗಿರೋದು. 1,000 ಸೂರ್ಯರು ಒಮ್ಮೆಲೆ ಉದಿಸಿದ್ರೆ ಹೇಗೆ, ಅಂತಹ ತೇಜಸ್ಸು ಈ ವಿರಾಟ್ ಸ್ವರೂಪನಲ್ಲಿ ಅಂತ ಸಂಜಯ ಧೃತರಾಷ್ಟ್ರನ ಹೇಳ್ತಾ ಇದ್ದಾನೆ. ತತ್ರೈಕಸ್ತಂ ಜಗತ್ಕೃತ್ಸಂ ಪ್ರವಿಭಕ್ತಂ ಅನೇಕದ ಅಪಶ್ಯತ್ ದೇವದೇವಸ್ಯ ಶರೀರೇ ಪಾಂಡವಸ್ತದ. ಆಗ ಅರ್ಜುನ ದೇವದೇವನಾದ ಭಗವಂತನ ಅದು ಒಂದೇ ಶರೀರದಲ್ಲಿ ಅನೇಕ ವಿಭಾಗಗಳಿಂದ ಕೂಡಿದಂತಹ ಅಖಂಡ ಪ್ರಪಂಚವು ಅದರ ಏಕದೇಶದಲ್ಲಿ ಇರೋದನ್ನು ಕಂಡ. ಈ ವಿಶ್ವರೂಪ ದರ್ಶನದ ಇನ್ನೊಂದು ಅಭಿವ್ಯಕ್ತಿ, ಯಶೋದೆಗೆ ಬಲರಾಮ ಬಂದು ಕೃಷ್ಣ ಮಣ್ಣು ತಿಂದ ಅಂದ. ಇವಳು ಕೋಲ್ ಹಿಡ್ಕೊಂಬಂದು ಎಲ್ಲಿ ಬಾಯ್ ತೆಗಿ ಅಂತ ಅಂದ್ಲು. ನೋಡಿ ಅವಳ ಭಾಗ್ಯ, ಎಂತಹ ಭಾಗ್ಯ ಯಶೋದೆದು. ಅವನ ಬಾಯಿನಲ್ಲಿ ಇಡೀ ಬ್ರಹ್ಮಾಂಡವನ್ನೇ ನೋಡಿದ್ಲು, 14 ಲೋಕಗಳು. ಅಲ್ಲಿಂದ ಮುಂದಕ್ಕೆ ನೋಡ್ತಾ ನೋಡ್ತಾ ಬಂದ್ರೆ ಭಾರತ ದೇಶ, ಅಲ್ಲಿ
ಈ ಮಥುರ, ಇದು ನಂದ ಗೋಕುಲ ಇದ್ದಂತ ಗೋಕುಲ, ಗೋಕುಲದಲ್ಲಿ ತನ್ನ ಮನೆ, ಆ ಮನೆಯಲ್ಲಿ ಯಶೋದೆಯನ್ನ ತಾನು ಕಾಣ್ತಾಳೆ, ತನ್ನನ್ನು ತಾನೇ ಕಂಡು ಅವನ ಮುಖದಲ್ಲಿ ಎಲ್ಲವನ್ನು ಕೂಡ. ಅಂದ್ರೆ ವಿಶ್ವರೂಪದ ದರ್ಶನ ಯಶೋದೆಗೆ. ಏನು ಭಾಗ್ಯವೋ ತಾಯರಿಲ್ ಕಡೆಯಾಯಿನ ತಾಯಿ ಅಂತ ದೇವಕಿಯ ಇದ್ರಲ್ಲಿ ಹೇಳ್ಬೇಕಾದ್ರೆ ಏನು ಭಾಗ್ಯ ಮಾಡಿದ್ಲು ನಂದಗೋಪ ಯಶೋದೆ ಅಂತ. ಹಾಗೆ ಅರ್ಜುನನ ಭಾಗ್ಯ, ಅದನ್ನ ಹೇಳುವುದಕ್ಕಾಗಿ ಸಂಜಯನಿಗೆ ಆ ದೃಷ್ಟಿ. ನಮಗೆ ಈ ದೃಶ್ಯನ ಸಿಗೋದಿಲ್ವೇ? ನಿಮಗೆ ನೋಡ್ಬೇಕು ಅನ್ಸಿದ್ಯಾ? ಬೈಕೆ ಇದ್ರೆ ತೋರಿಸ್ತಾನೆ. ಆದ್ರೆ ಅರ್ಜುನನಂತ ಆಗಬೇಕು, ಅವನಂತೆ ಪೂರ್ಣವಾಗಿ ಅವನಲ್ಲಿ ಶರಣಾಗಿ ನೀನೇ ನನಗೆ ಇನ್ನೇನು ಬೇಡ ಅನ್ನೋ ಮಟ್ಟಕ್ಕೆ ನಾವು ಬಂದ್ರೆ ಅವಾಗ ಕಾಣ್ತಾನೆ, ವಿಶ್ವರೂಪ ದರ್ಶನ ಆಗ್ಬೋದು. ತತ್ರೈಕಸ್ತಂ ಜಗತ್ಕೃತ್ಸಂ ಪ್ರವಿಭಕ್ತಮನೇಕದಾ ಅಪಶ್ಯತ್ ದೇವದೇವಸ್ಯ ಶರೀರೇ ಪಾಂಡವಸ್ತದ. ಅಖಂಡ ಪ್ರಪಂಚವು ಆದರೆ ಏಕದೇಶದಲ್ಲಿ ಇರೋದನ್ನ ಕಂಡ ಇವನು. ತತಸ್ಸ ವಿಸ್ಮಯ ವಿಷ್ಟೋ ಹೃಷ್ಟರೋಮ ಧನಂಜಯ. ಅರ್ಜುನನಿಗೆ ಮೈಯಲ್ಲಿ ರೋಮಾಂಚನವಾಯಿತು. ಏನು ಆ ವಿರಾಟ್ ಸ್ವರೂಪದ ದರ್ಶನ. ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಅವನ ಮನಸ್ಸು ಆಶ್ಚರ್ಯದಿಂದ ಬೆರಗಾಯಿತು. ಮೈಯಿನಲ್ಲಿರುವ ಕೋದುಗಳೆಲ್ಲ ನಿಂತು ರೋಮಾಂಚನವಾಗುವುದು ಅಂದ್ರೇನು? ಆಗ ಅವನು ತಲೆ ಬಗ್ಗಿಸಿ ನಮಸ್ಕರಿಸಿ ಬದ್ಧಾಂಜಲಿಯಾಗಿ ಭಗವಂತನಿಗೆ ಹೇಳ್ತಾ ಇದ್ದಾನೆ, ಕೇಶವನ್ ಅರಿಬವರ್ ಕೇಶವರ್ ಕಾಳನ್ನಿ ಯಾವರು, ಅವನಿಗೆ ಕಿಂಗ್ರೆ ಆಗ್ಬಿಡೋದು. ಯಾರವನು? ಅರ್ಜುನ ಉವಾಚ ಕೃತಾಂಜಲಿ ಅಭಾಷದ. ಕೃತ ಅಂಜಲಿ, ಎರಡು ಕೈಯನ್ನ ಸೇರಿಸಿ ನಮಸ್ಕಾರ ಮಾಡಬೇಕು. ಮತ್ತೆ ಮತ್ತೆ ಹೇಳ್ತೀನಿ, ಆದ್ರೆ ಎಲ್ರು ಕೈ ಆ ಕಡೆ ಈ ಕಡೆ ಪಕ್ಕದಲ್ಲಿ ಇಟ್ಬಿಟ್ಟು ತಲೆ ಹಿಂಗೆ ಹಂಗೆ ತಿರುಗಿಸ್ತಾರೆ. ಅದು ನಮಸ್ಕಾರ ಆಗೋಲ್ಲ. ಯಾರಿಗಾರು ನಮಸ್ಕಾರ ಅಂದ್ರೆ ಹಾಯ್ ಅಂತ ಬರೀ ಒಂದ್ ಕೈನಲ್ಲಿ ಹೇಳ್ಬಿಡಿ, ಒಂದ್ ಕೈನಲ್ಲಿ ಹೇಳಿದ್ರೆ ಕತ್ತರಿಸ್ಬೇಕು ಕೈನ ಅನ್ನತ್ತಿದೆ ಬದಿಗಳು. ಎರಡು ಕೈಯನ್ನ ಜೋಡಿಸ್ಬೇಕು, ಮಧ್ಯದಲ್ಲಿ ಗ್ಯಾಪ್ ಇರಬಾರ್ದು. ಅಂಜಲಿ ಪರಮಾಮುದ್ರಾ. ಹಾಗೆ ಕೃತ ಅಂಜಲಿ, ವಿನಯಪೂರ್ವಕವಾಗಿ ತಲೆಯನ್ನ ಬಗ್ಗಿಸಿ ನತಮಸ್ಕನಾಗಿ ನತ ಶಿರಸ್ಕನಾಗಿ ಭಗವಂತನಲ್ಲಿ ಅವನ ಆತ್ಮನಿವೇದನೆ ಹೇಳ್ತಾ ಇದ್ದಾನೆ ಅರ್ಜುನ. ಪಶ್ಯಾಮಿ ದೇವಾಸ್ತವ ದೇವದೇಹೇ ಸರ್ವಾಂಸ್ತತಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷಿಂಚ ಸರ್ವಾನ್ ಮುರಗಶ್ಚ ದಿವ್ಯಾನ್. ನಿನ್ನ ಶರೀರದಲ್ಲಿ ಸಮಸ್ತ ದೇವತೆಗಳನ್ನ, ಎಲ್ಲ ಭೂತ ಸಂಘಗಳನ್ನ, ಚತುರ್ಮುಖ ಬ್ರಹ್ಮನನ್ನ, ಆ ಬ್ರಹ್ಮನ ಜೊತೆಗಿರುವಂತ ಈಶ್ವರನನ್ನ, ದೇವ ಋಷಿ ಮೊದಲಾದವರನ್ನ, ವಾಸುಕಿ ಮೊದಲಾದ ದಿವ್ಯ ನಾಗಗಳನ್ನ ಎಲ್ಲವನ್ನ ನೋಡ್ತಾ ಇದ್ದೇನೆ ನಾನು. ಅನೇಕ ಬಾಹೂದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾ ಸರ್ವತೋನಂತ ರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಹೇ ವಿಶ್ವೇಶ್ವರ, ಓ ವಿಶ್ವಸ್ವರೂಪ, ಹಲವು ಬಾಹುಗಳು, ಹಲವು ಉದರಗಳು, ಹಲವು ಕಣ್ಣು ಬಾಯಿಗಳು, ಸಹಸ್ರಾಕ್ಷ ಸಹಸ್ರಪಾತೆ, ಇವುಗಳಿಂದ ಎಲ್ಲಿಯೂ ಕೊನೆನೇ ಕಾಣದೇ ಇರುವಂತಹ ಈ ನಿನ್ನ ಆಕೃತಿಗೆ ಮೊದಲು ಯಾವುದು, ಮಧ್ಯ ಯಾವುದು, ಕೊನೆ ಯಾವುದು, ಯಾವುದು ನನಗೆ ತಿಳಿತಾ ಇಲ್ಲ. ಕಿರೀಟಿನಂ ಗದಿನಂ ಚಕ್ರಿಣಂಚ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷಂ ಸಮಂತಾತ್ ದೀಪ್ತಾನ್ ಅಲರ್ಕಾದ್ಯುತಿಮಪ್ರಮೇಯಂ. ಎಲ್ಲ ಅನೇಕ ಶಿರಸ್ಸುಗಳು, ಅನೇಕ ಕಿರೀಟದಿಂದ, ಚಕ್ರಾಯುಧದಿಂದ, ಗದೆಯಿಂದ ಕೂಡಿ ಎಲ್ಲ ಕಡೆಗಳನ್ನ ಬೆಳಗುವ ತೇಜೋರಾಶಿಯಾಗಿ ಸೂರ್ಯ ಅಗ್ನಿ ಸಮಾನವಾದ ಕಾಂತಿಯಿಂದ ಜ್ವಲಿಸುತ್ತಾ ಕಣ್ಣಿಂದ ನೋಡುವುದಕ್ಕೂ ಸಾಧ್ಯವಿಲ್ಲದಂತಹ ಈ ನಿನ್ನ ರೂಪ ನನ್ನ ಎದುರಿಗೆ ಕಾಣ್ತಾ ಇದೆ. ತ್ವಂ ಅಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಂ ಅವ್ಯಯ ಶಾಶ್ವತ ಧರ್ಮಗೋಪ್ತ ಸನಾತನಸ್ತ್ವಂ ಪುರುಷೋ ಮತೋ ಮೇ. ಹೇ ದೇವ, ತಿಳಿಯಬೇಕಾದ ಉತ್ತಮ ವಸ್ತು ಅಂದ್ರೆ ಪರಬ್ರಹ್ಮ ನೀನೇನೆ. ಯಾರನ್ನ ತಿಳಿಬೇಕೋ ಅವನು. ಈ ಲೋಕಕ್ಕೆಲ್ಲ ಮುಖ್ಯ ಆಧಾರವು ನೀನೆ. ನೀನು ನಾಶ ಇಲ್ಲದವನು, ಅವಿನಾಶಿ, ಶಾಶ್ವತವಾದ ಧರ್ಮವನ್ನು ರಕ್ಷಿಸತಕ್ಕಂಥವನು. ಹೇ ಕೃಷ್ಣ, ನೀನೇ ಪುರಾಣ ಪುರುಷ ಎಂದು ನನ್ನ ನಿಶ್ಚಯ ಅಂದ. ಅನಾದಿ ಮಧ್ಯಾಂತಮನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶ ವಕ್ತ್ರಂ
ಸ್ವತೇಜಸ ವಿಶ್ವಮಿದಂ ತಪಂತಂ. ಆದಿ ಮಧ್ಯಾಂತಗಳಿಲ್ಲದವನು, ಅನಂತ ವೀರ್ಯನು, ಅನಂತ ಬಾಹುಗಳುಳ್ಳವನು ಆದಂತಹ ನಿನಗೆ ಚಂದ್ರ ಸೂರ್ಯರೇ ಕಣ್ಣುಗಳು. ಓ ಪಾದೌ ನಾಭಿರ್ವ್ಯದ ಸುರ ನೀಲಶ್ಚಂದ್ರ. ಅಲ್ಲಿ ಏನ್ ಹೇಳ್ತೀವಿ ವಿಷ್ಣು ಸಹಸ್ರನಾಮದಲ್ಲಿ, ಆ ವಿರಾಟ್ ಸ್ವರೂಪದ ವರ್ಣನೆನೇ ಅಲ್ಲಿ. ಅದನ್ನೇ ಇಲ್ಲಿ ಹೇಳ್ತಾ ಇದೆ ನೋಡಿ. ಇದಕ್ಕೂ ಏನು ವ್ಯತ್ಯಾಸ ಇಲ್ಲ. ಚಂದ್ರ ಸೂರ್ಯರು ನಿನ್ನ ಕಣ್ಣುಗಳು ಅಂತಾರೆ. ಉರಿಯುವ ಬೆಂಕಿಯಂತೆ ಮುಖವುಳ್ಳವನಾಗಿ ನಿಜ ತೇಜಸ್ಸಿನಿಂದಲೇ ಅವಲೋಕವನ್ನೆಲ್ಲ ತಪ್ಪಿಸುವಂತಿರುವಂತಹ ನಿನ್ನನ್ನು ನಾನು ನೋಡ್ತಾ ಇದ್ದೇನೆ. ಸ ತೇಜಸ ವಿಶ್ವಂ ಇದಂ ತಪನ್. ಇಡೀ ವಿಶ್ವವೇ ಸುಟ್ಟೋಗುತ್ತೆ ನಿನ್ನ ಈ ತೇಜಸ್ಸಿಗೆ, ಭಸ್ಮವಾಗಿ ಹೋಗುತ್ತೆ. ದ್ಯಾವಾ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮಿದಂ ತವೋಗ್ರಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಏ ಭೂಮಿ ಆಕಾಶಗಳು, ಈ ಭೂಮಿ ಆಕಾಶಗಳು ನಡೆಯಿರೋ ಇಂಥ ಅಂತರಾಳ. ಆಕಾಶ ಅಂದ್ರೆ ಸ್ಪೇಸು. ಬೇರೆ ಬೇರೆ ಲೋಕಕ್ಕೂ, ಒಂದು ಲೋಕಕ್ಕೂ ಇನ್ನೊಂದು ಲೋಕಕ್ಕೂ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ, ಅದು ಆಕಾಶ. ಸಮಸ್ತ ದಿಕ್ಕುಗಳು ನಿನ್ನೊಬ್ಬನಿಂದಲೇ ವ್ಯಾಪ್ತವಾಗಿದೆ. ಎಲ್ಲವನ್ನೂ ವ್ಯಾಪಿಸಿದ್ದಾನೆ. ವಾಸನಾದ್ ವಾಸುದೇವಸ್ಯ ವಾಸಿತಂತೆ ಭುವನತ್ರಯಂ. ಲೋಕತ್ರಯ ಮೂರೇ ಲೋಕನ, 14 ಲೋಕಗಳನ್ನು ವ್ಯಾಪಿಸರೋನು ನೀನೆ. ಅಂತರ್ಬಹಿಶ್ಚ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಉಪನಿಷತ್ ಹೇಳಿದ್ರು ಮಾತದೇನೆ, ಭಗವದ್ಗೀತೆನಲ್ಲಿ ಹೇಳೋದು. ಇದು ಗೀತಾ ಸಾರ ಅನ್ನೋದಿದು. ಉಪನಿಷತ್ತುಗಳ ಸಾರ ಸಂಗ್ರಹ ಭಗವದ್ಗೀತೆ. ದುಗ್ಧ ಗೋಪಾಲನಂದನ ಪಾರ್ಥೋವತ್ಸಃ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತೆ. ಧ್ಯಾನ ಶ್ಲೋಕದಲ್ಲಿ ಹೇಳಿದ್ರಿ. ಹೇ ಮಹಾತ್ಮ, ಅದ್ಭುತವು ಭಯಂಕರವಾದ ಈ ರೂಪವನ್ನು ನೋಡಿ ಲೋಕವೆಲ್ಲ ಹೆದರುತ್ತಾ ಇದೆ, ನಡುಗ್ತಾ ಇದ್ದಾರೆ. ಎಂತಹ ಶಕ್ತಿ ಇದು! ನೋಡೋದು ಸ್ವಲ್ಪನೇ. ಅಮೀಹಿತ್ವಾಂ ಸುರಸಂಘಾ ವಿಶಂತಿ ಕೇಚಿತ್ ಭೀತಾ ಪ್ರಾಂಜಲಯೋ ಗೃಣಂತಿ ಸ್ವಸ್ತಿ ಇತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಘಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ಇದು ನಿನ್ನ ಶರೀರದಲ್ಲಿ ದೇವ ಸಮೂಹ ಎಲ್ಲ ಪ್ರವೇಶಿಸ್ತಾ ಇದೆ. ಒಂದು ಬಾಯಿನಲ್ಲಿ ಪ್ರತಿ ಒಂದು ಒಳಗಡೆ ಹೋಗ್ತಾ ಇದೆ. ಉಂಡು ಅಂತ, ಇನ್ನೊಂದಿಂದ ಉಮಳುದು. ಉಮಿಳಿದ್ರೆ ಎಲ್ಲವೂ ಅವನ ಬಾಯಿನಿಂದಾನೇ ಹೊರಗೆ ಬರುತ್ತಿರೋದು. ಸೃಷ್ಟಿ ಆರಂಭ ಎಲ್ಲಿ, ಕಡೆ ಲಯ ಎಲ್ಲಿ? ಲಯಕಾರಕ ಯಾರು? ಸೃಷ್ಟಿಕಾರಕ ಯಾರು? ಯಾರಿಂದ ಎಲ್ಲ ಉಂಟಾಯ್ತು? ಕೆಲವರು ಭಯದಿಂದ ಕೈ ಜೋಡಿಸಿ ನಿನ್ನನ್ನು ಸ್ತುತಿಸ್ತಾ ಇದ್ದಾರೆ. ಮಹರ್ಷಿ ಸಿದ್ಧ ಸಮೂಹಗಳೆಲ್ಲ ಲೋಕಕ್ಕೆ ಕ್ಷೇಮವಾಗಲಿ ಅಂತ ಹೇಳಿ ಹಲವು ಬಗೆಯ ಸ್ತುತಿ ವಾಕ್ಯಗಳಿಂದ ನಿನ್ನನ್ನು ಸ್ತುತಿಸ್ತಾ ಇದ್ದಾರೆ. ಅವನ ಗುಣಗಳನ್ನ, ಅವನ ವಿಭೂತಿಯನ್ನ, ಅವನ ಈ ವಿರಾಟ್ ಸ್ವರೂಪವನ್ನು ಕಂಡಾಗ ಅದನ್ನು ಕೊಂಡಾಡದೆ ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ? ಸಮುದ್ರದ ಮುಂದೆ ಮುಂತಾಗ ನಾವು ಎಷ್ಟು ಕ್ಷುಲ್ಲಕವಾಗಿ ಕಾಣ್ತೀವಿ, ಹಾಗೆ ಈ ವಿರಾಟ್ ಸ್ವರೂಪದ ಮುಂದೆ ಸಹಜವಾಗಿಯೇ ಪೂರ ನತ ಶಿರಸ್ಕನಾಗಿ ತಲೆ ಬಗ್ಗಿಸಿ ಎಲ್ರು ಕೂಡ ಸ್ತುತಿಯನ್ನು ಮಾಡ್ತಾ ಇದ್ದಾರೆ. ರುದ್ರಾದಿತ್ಯ ವಸವೋ ಯೇಚ ಸಾಧ್ಯಾ ವಿಶ್ವೇಶಿನೋ ಮರುತಶ್ಚೋಷ್ಮ ಪಾಶ್ಚ ಗಂಧರ್ವ ಯಕ್ಷಾಸುರ ಸಿದ್ಧ ಸಂಘ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ರುದ್ರರು, ಆದಿತ್ಯರು, ವಸುಗಳು, ಸಾಧ್ಯರು, ವಿಶ್ವೇ ದೇವತೆಗಳು, ಅಶ್ವಿನಿ ದೇವತೆಗಳು, ಮರುತ್ತುಗಳು, ಪಿತೃಗಳು, ಸಿದ್ಧರು, ಯಕ್ಷರು, ಗಂಧರ್ವರು, ಅಸುರರು ಎಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ ನಿನ್ನನ್ನೇ ನೋಡ್ತಾ ಇದ್ದಾರೆ. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹುರುಪಾದಂ ಬಹೂದರಂ ಬಹುದಂಶ್ರಾಕರಾಲಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಸ್ತಥಾಹಂ. ಹೇ ಮಹಾಬಾಹೋ, ಅನೇಕ ಮುಖಗಳಿಂದ, ಹಲವು ಕಣ್ಣುಗಳಿಂದ, ಹಲವು ಕೈ ಕಾಲು ತೊಡೆಗಳಿಂದ, ಹಲವು ಉದರಗಳಿಂದ, ದಂಶಗಳಿಂದ, ದೌಡೆ ದಂಶ್ರ, ಭಯಂಕರವಾದ ಈ ನಿನ್ನ ಮಹಾ ಅದ್ಭುತ ರೂಪವನ್ನು ನೋಡಿ ಲೋಕವೆಲ್ಲ ಭಯಗೊಂಡಿದೆ. ನಾನು ಕೂಡ ಭಯಪಟ್ಟಿದ್ದೇನೆ. ತಥಾ ಅಹಂ, ನಾನು ಕೂಡ ಹಾಗೆ. ನಭಸ್ಪೃಶಂ ದೀಪ್ತಮನೇಕ ವರ್ಣಂ ವ್ಯಾತ್ತಾನನಂ ದೀಪ್ತ ವಿಶಾಲ ನೇತ್ರಂ
ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಥಿತಾಂತರಾತ್ಮ ಧೃತಿಂ ನ ವಿಂದಾಮಿ ಶಮಂಚ ವಿಷ್ಣೋ. ಹೇ ಸರ್ವವ್ಯಾಪಿಯೇ, ಆಕಾಶವನ್ನೆಲ್ಲ ವ್ಯಾಪಿಸಿ ಅನೇಕ ವರ್ಣಗಳಿಂದ ಜ್ವಲಿಸುತ್ತಾ ಬಾಯನ್ನು ತೆರೆದು ಉರಿಯುವ ವಿಶಾಲ ನೇತ್ರಗಳಿಂದ ಕೂಡಿದ ಈ ನಿನ್ನ ರೂಪವನ್ನು ನೋಡಿ ನನ್ನ ಮನಸ್ಸು ನಡುಗ್ತಾ ಇದೆ. ನನಗೆ ಧೈರ್ಯ, ಮನಃಶಾಂತಿ ಎಲ್ಲ ಇಲ್ಲದಾಗಿದೆ. ಈ ನಿನ್ನ ವಿರಾಟ್ ರೂಪ ಅತಿ ಭಯಂಕರವಾಗಿಯೂ ಇದೆ. ಯಾಕೆಂದ್ರೆ ಎಲ್ಲವೂ ನಿನ್ನಲ್ಲೇನೆ, ಎಲ್ಲವನ್ನ ನೀನೇ ನುಂಗ್ತಾ ಇದ್ದೀಯ. ನಿನ್ನಿಂದಾನೇ ಎಲ್ಲವೂ ಉತ್ಪತ್ತಿ ಆಗ್ತಾ ಇದೆ, ಎಲ್ಲವೂ ನಿನ್ನ ಒಳಗಡೆನೆ ಇದೆ. ದಂಶ್ರ ಕರಾಲಾನಿ ಚ ತೇ ಮುಖಾನಿ ದೃಷ್ಟ್ವೈವ ಕಾಲಾನಲ ಸನ್ನಿಭಾನಿ ದಿಶೋ ನ ಜಾನೆ ನ ಲಭೆ ಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ಹೇ ದೇವದೇವ, ಜಗನ್ನಿವಾಸ, ಜಗತ್ತನ್ನೇ ನಿವಾಸ, ನಿನ್ನೊಳಗೆ ಎಲ್ಲವನ್ನೂ ಇಟ್ಕೊಂಡಿದೀಯಾ. ಕೋರೆ ದಾಡೆಗಳಿಂದ ಭಯಂಕರವಾಗಿ ಪ್ರಳಯ ಕಾಲಾಗ್ನಿಯಾಗಿ ಸಮಾನವಾದ ನಿನ್ನ ಮುಖಗಳನ್ನು ನೋಡಿದ ಮೇಲೆ ನನಗೆ ದಿಕ್ಕುಗಳೇ ಕಾಣದಂತಾಗಿದೆ. ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲದೆ. ನೀನು ಪ್ರಸನ್ನನಾಗಬೇಕು, ನನಗೆ ಭಯವಾಗ್ತಾ ಇದೆ. ಅಮೀಚತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲ ಸಂಗೈಃ ಭೀಷ್ಮೋ ದ್ರೋಣ ಸೂತಪುತ್ರಸ್ತಥಾಸೌ ಸಹಾಸ್ಮದೀಯೈರಪಿ ಯೋಧ ಮುಖ್ಯೈಃ. ಇದು ತಮ್ಮ ಕಡೆ ಎಲ್ಲ ರಾಜ ಸಮೂಹಗಳೊಡನೆ ಎಷ್ಟೆಷ್ಟು ಅಕ್ಷೋಹಿಣಿ ಸೈನ್ಯ ಇತ್ತು, ಎಲ್ಲವೂ ಕೂಡ ಎಲ್ಲ ಧೃತರಾಷ್ಟ್ರ ಪುತ್ರರು, ಧಾರ್ತರಾಷ್ಟ್ರರು, ಭೀಷ್ಮ, ದ್ರೋಣ, ಕರ್ಣ, ನಮ್ಮ ಕಡೆಯ ಪ್ರಧಾನ ಯೋಧ ಸಮೂಹ ಕೂಡ ಎಲ್ಲರೂ ನಿನ್ನ ಬಾಯಿನಲ್ಲಿ ಹೋಗುವಂತ ಇರೋ ಹಾಗೆ ಕಾಣ್ತಾ ಇದೆ ನನಗೆ. ಎಲ್ಲರೂ ಕಡೆನಲ್ಲಿ ಅವನಲ್ಲೇ ಪ್ರವೇಶಿಸುವಂತ, ಇವರು ಅವರು ಅಂತಿಲ್ಲ, ಪ್ರತಿ ಒಬ್ಬರು ಕೂಡ. ವಕ್ತ್ರಾಣಿ ತೇ ತ್ವರಮಾಣ ವಿಶಂತಿ ದಂಸ್ಟ್ರ ಕರಾಲಾನಿ ಭಯಾನಕಾನಿ ಕೆಚಿದ್ ವಿಲಗ್ನ ದಶನಾಂತರೇಶು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈ. ಕೆಲವರು ಕೋರೆ ದಾಡೆಗಳಿಂದ ಭಯಂಕರವಾದ ನಿನ್ನ ಮುಖದಲ್ಲಿ ಆತುರದಿಂದ ಪ್ರವೇಶಿಸ್ತಾ ಇದ್ದಾರೆ. ಕೆಲವರು ಚೂರ್ಣೀಕೃತವಾದ ಶಿರಸ್ಸುಗಳೊಡನೆ ನಿನ್ನ ಹಲ್ಲು ಸಂದುಗಳಲ್ಲಿ ಅಂಟಿಕೊಂಡಂತೆ ಕಾಣ್ತಾ ಇದ್ದಾರೆ. ಎಲ್ಲವನ್ನ ಜಂಬೇ ದದಾಮಿ ಶಾಂತಿನಲ್ಲಿ. ಯೋ ಮಾಂ ದ್ವೇಷ್ಟಿ ಯಂಚ ವಯಂ ದ್ವಿಷ್ಮಃ. ಏ ಯಮ, ನನ್ನನ್ನು ಯಾರು ದ್ವೇಷಿಸ್ತಾರೋ, ನಾನು ಯಾರು ದ್ವೇಷಿಸ್ತೀನೋ ಎಲ್ರು ನಿನ್ನ ದಾವಡೆ ಕೊಡ್ತಾ ಇದ್ದೀನಿ, ಹಾಕೊಂಡು ಅಗಿ ಅವರನ್ನ. ಹಾಗೆ ಎಲ್ಲರೂ, ಕೆಲವರೆಲ್ಲ ಅವನ್ ಬಾಯೊಳಗೆ ಹೋಗ್ತಾ ಇದ್ದಾರೆ, ಕೆಲವ್ರನ್ನ ಅವನು ಅಗದಿದ್ದಾನೆ. ಆ ಹೊಲ್ಸೊಂದಿನಲ್ಲಿ ಸಿಗಾಕೊಂಡಿದ್ಯಂತೆ. ಟೂತ್ ಪಿಕ್ ಆಮೇಲೆ ತಗೊಂಡ್ ಬಿಡಿಸ್ಕೋಬೇಕು. ಮೃಷ್ಟಾನ್ನ ಭೋಜನ ತಿಂದ್ಮೇಲೆ ಬೇರೆ ಬೇರೆ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲೂ ಬಿಸಿನೀರು, ಕೈ ತೊಳ್ಕೊಳಕ್ಕೆ ನಿಂಬೆ ಹಣ್ಣು ಇದು ಬೇರೆ. ಅದಾದ್ಮೇಲೆ ಜಿಡ್ಡು ಇದೆಲ್ಲ ಹೋದ್ಮೇಲೆ ಟೂತ್ ಪಿಕ್ ಬರುತ್ತೆ, ಅಲ್ಲೂ ಇದು ಇಟ್ಕೊಳಕ್ಕೆ, ಸಂದಿಲ್ ಸಿಗಾಕೊಂಡಿರೋದೆಲ್ಲ ತೆಗಿಯೋಕೆ. ಹಾಗೆ ಈ ವಿರಾಟ್ ಸ್ವರೂಪಿಯ ದಂತದಲ್ಲಿ ಎಲ್ರು ಕೂಡ ಸಿಗಾಕೊಂಡಿದ್ದಾರೆ ಶಿರಸ್ಸುಗಳು. ಹೀಗಿರ್ಬೇಕು. ಒಂದ್ ಸ್ವಲ್ಪ ಜ್ಞಾಪಿಸ್ಕೊಳ್ಳಿ ಈ ವಿಶ್ವರೂಪ ದರ್ಶನ. ಅರ್ಜುನ ಎಂತಹ ಅದ್ವಿತೀಯ ಬಿಲ್ಲುಗಾರ, ಎಲ್ಲ ಅಂತವನೇ ನಡುಗ್ಬಿಟ್ಟ. ಯಥಾ ನದೀನಾಂ ಬಹವೋಂಬುವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕ ವೀರ ವಿಶಂತಿ ವಕ್ತ್ರಾಣ್ಯಭಿವಿಜ್ವಲಂತಿ. ನದಿ ಪ್ರವಾಹಗಳೆಲ್ಲವೂ ಒಂದಾಗಿ ಹೇಗೆ ಸಮುದ್ರವನ್ನು ಪ್ರವೇಶಿಸ್ತೋ, ಇನ್ ಹರಿ ಟು ರೀಚ್ ದ ಓಷನ್. ನದಿಗಳು ಓಡುತ್ತವೆ. ಏನು ರಭಸ, ಯಾಕೆ ಅಷ್ಟೊಂದು ಅರ್ಜೆಂಟು, ನಿಧಾನಕ್ಕೆ ಹರಿಬಾರದೆ. ಎಲ್ಲಿಯ ಉಗಮ ಆಯ್ತು ಮಾನಸ ಗಂಗೋತ್ರಿ, ಇಲ್ಲಿ ಕಾವೇರಿ, ತಲಕಾವೇರಿ ಭಾಗಮಂಡಲದಲ್ಲಿ, ಈ ಹೇಮಾವತಿ ಈ ಇದ್ರತ್ರ ಚಿಕ್ಕಮಂಗ್ಳೂರು, ಕೊಪ್ಪ ಇದರಲ್ಲಿ ಬರ್ಬೇಕಾದ್ರೆ ಅಲ್ಲಿ ಎಲ್ಲ ಆರಂಭ. ಕಳಸ ಹೋಗೋದ್ರಲ್ಲಿ ಕೆಲವು ನದಿಗಳು ಉಗಮ ಸ್ಥಾನಗಳದು. ತುಂಗ, ಭದ್ರಾ, ಆಮೇಲೆ ಸೇರೋದದು. ತುಂಗ ಬೇರೆ, ಭದ್ರಾ ಬೇರೆ. ನದಿಗಳು ಉಗಮ ಉಂಟಾಗಿ ಆಮೇಲೆ ಹೋಗ್ಬೇಕಾದ್ರೆ ನಿಧಾನಕ್ಕೆ ಯಾಕೆ ಹರೋಲ್ಲ, ಯಾಕೆ ಫಾಸ್ಟ್, ಯಾಕೆ ಅಷ್ಟು ಭೋರ್ಗರೆತ ಹೋಗ. ಒಂದೇ ಇದು ಏನು ಅಂದ್ರೆ, ಈಗ ಒಂದು ಬಾಣವನ್ನ ತೆಗೆದು ಬಿಟ್ಬಿಟ್ರೆ ಆ ಬಾಣಕ್ಕೆ ಈ ಕಡೆ ಆ ಕಡೆ ಸುತ್ಕೊಂಡು ನಿಧಾನಕ್ಕೆ ಹೋಗೋಣ ಅಂತಿದ್ಯಾ, ನೇರವಾಗಿ ಗುರಿಗೆ ಹೋಗುತ್ತೆ. ಹಾಗೆ ನದಿಗಳಿಗೆ ಗುರಿ ಉದ್ದೇಶ ಏನು ಅಂದ್ರೆ ಸಮುದ್ರ ಸೇರೋದು.
ಆ ರೀತಿನಲ್ಲಿ. ಹಾಗೆ ಈ ರಾಜ ಸಮೂಹ ಎಲ್ಲ ಉರಿಯುವ ನಿನ್ನ ಮುಖದಲ್ಲಿ ಪ್ರವೇಶಿಸ್ತಾ ಇದೆ. 18 ಅಕ್ಷೋಹಿಣಿ ಸೈನ್ಯ ಅಲ್ಲ, ಇಡೀ ಸಮಸ್ತ ಭೂಮಂಡಲದಲ್ಲಿರುವಂತಹ ರಾಜರೆಲ್ಲ ಎಲ್ರೂ ಕೂಡ ನಿನ್ನ ಬಾಯೊಳಗೆ ಓಡಿ ಬರ್ತಾ ಇದ್ದಾರೆ. ಇನ್ನು ಹರಿ ಟು ಡೈ ಅಂತ ಹೇಳ್ತೀನಲ್ಲ ನಾನು, ನೆನ್ಪಿರ್ಬೇಕಲ್ವೇ? ಸಿಗ್ನಲ್ ನಲ್ಲಿ ನಿಂತ್ಕೊಂಡ್ಬಿಟ್ಟು ಅದಕ್ಕೆ ಥ್ರಾಟಲ್ ಘರ್ ಅನ್ನಿಸ್ತಾ ಇರೋದು. 180, 179, 178, 3 ಸೆಕೆಂಡ್, 3 ನಿಮಿಷ ಅನ್ನೋದು 63ಲಿ 3 ನಿಮಿಷ ಸಮಾಧಾನವಾಗಿ ನಿಂತ್ಕೊಳ್ಳಕ್ಕೆ ಸಹನೆ ಇಲ್ಲ ಇವರಿಗೆ. ಆಮೇಲೆ ಇನ್ನೇನು ಅದ್ ರೆಡ್ ಹೋಗಿ ಎಲ್ಲಿ ಬರೋಕಿಲ್ಲ, ಇವ್ರು ನುಗ್ಬಿಡ್ಬೇಕು ಅಷ್ಟರಲ್ಲಿ. ಅಲ್ಲಿ ಇನ್ನೊಂದು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಅವನಿಗೆ ಆ ಗ್ರೀನ್ ಲೈಟ್ ಹೋಗಿ ಎಲ್ಲೋಗ್ ಬಂದ ಅವನು ಇನ್ನೇನು ರೆಡ್ ಬಂದ್ಬಿಡುತ್ತೆ. ಅಷ್ಟ್ರಲ್ಲಿ ತಾನು ಮುಸಿದ್ ಬಿಡ್ಬೇಕು. ಅವನಿಗೂ ಅರ್ಜೆಂಟು, ಇವನಿಗೂ ಅರ್ಜೆಂಟು, ಇಬ್ರು ಸೇರಿ ಹೊಡೆದು ಇನ್ನೇ ಹರಿ ಟು ಡೈ, ಸತ್ರು, ಸಾಯೋದಕ್ಕೆ ಅರ್ಜೆನ್ಸಿ ಇವ್ರಿಗೆ. ಹಾಗೆ ಇಬ್ರದು ಹಿಂದಾಗದೊಂದು ಕ್ಷಣ, ಮುಂದಕ್ಕುಮ್ಮಾಗದದು, ಸಂದ ಲೆಕ್ಕವದೆಲ್ಲ. ಕಾಲು ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ. ಈ ಯೌವನ ಅನ್ನೋದು ಬೆಳಗ್ಗೆ ಮಲ್ಲಿಗೆ ಅರಳಿತು, ರಾತ್ರಿ ಬಾಡಿತು, ಸಾಯಂಕಾಲಕ್ಕೆ ಆಗೋಯ್ತು ಅದ್ರದ್ದು. ಮಿನ್ನಿನ್ನಿಲ ಇಲ್ಲ ಮಣ್ಣುಯಿರ ಕೈಹಳ್. ಮಿಂಚಿನಂತೆ ಮನುಷ್ಯನ ಜನ್ಮ ಇಲ್ಲಿ ಇವನ ಇರವು ಅನ್ನೋದನ್ನ ಹೇಳ್ತಾರಲ್ಲಿ ತಿರುವಾಯ್ಮೊಳಿನಲ್ಲಿ ಶುರುವಾಗ್ತೀನೋ ಭಗವದ್ ವಿಷಯದಲ್ಲಿ. ಅಷ್ಟು ಕ್ಷಣಿಕ ನಮ್ಮ ಬಾಳು, 100 ವರ್ಷ ಅಂತ ಏನಿದೆಯೋ ಅದು ಅಂತ. ಅಂದ್ರೆ ಹುಟ್ಟಿದ ಕ್ಷಣದಿಂದ ಸಾಯೋದ್ರ ಕಡೆಗೆ ಓಡುವಂತದ್ದು. ಆ ಓಟ ವ್ಯರ್ಥವಾಗಬಾರ್ದಷ್ಟೇ, ಭಗವಂತನ ಕಂಡುಬಿಟ್ಟು ಮಾಡಿದ್ರೆ ಸಾರ್ಥಕತೆ. ಯಥಾ ಪ್ರದೀಪ್ತ ಜ್ವಲನಂ ಪತಂಗ ವಿಶಂತಿ ನಾಶಾಯ ಸಮೃದ್ಧ ವೇಗಾ. ಏನು ಸುಂದರವಾದ ಉದಾಹರಣೆಗಳನ್ನು ಕೊಡ್ತಾರೆ ನೋಡಿ. ರಾತ್ರಿ ದೀಪ ಹಚ್ಚಿಟ್ಟಿದೆ, ಬೆಳಕಿಲ್ಲ, ಇಲ್ಲೆಲ್ಲ ಹಳ್ಳಿಗಳಲ್ಲೆಲ್ಲ ದೀಪಗಳು ತಾನೇ ಇದ್ದಿದ್ದು. ಈ ದೀಪಕ್ಕೆ ಬರುವಂತ ಹುಳುಗಳು ಏನ್ ಫಾಸ್ಟ್ ಆಗಿ ಬಂದು ಆ ದೀಪದಲ್ಲಿ ಏನೋ ಬೆಳಕಿನಲ್ಲಿ ಇವುಗಳಿಗೆ ಸಿಗುತ್ತೆ ಅಂತ ಬಂದು ಸುಟ್ಕೊಂಡು ಸಾಯುತ್ತವೆ. ಹಾಗೆ ಮಿಡತೆ ಹುಳುಗಳು ತಮ್ಮ ನಾಶಕ್ಕಾಗಿಯೇ ಆತುರದಿಂದ ಹೋಗಿ ಉರಿಯುವ ಬೆಂಕಿಯಲ್ಲಿ ವೇಗಾಹ ಪ್ರವೇಶಿಸುವಂತೆ ತಥೈವ ನಾಶಾಯ ವಿಶಂತಿ ಲೋಕಾಹ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಹ. ಈ ಲೋಕಗಳು ಕೂಡ ಬರೀ ಮನುಷ್ಯರಷ್ಟೇ ಅಲ್ಲ, ಸಮಸ್ತ ಲೋಕಗಳು ಕೂಡ ತಮ್ಮ ನಾಶಕ್ಕಾಗಿ ನಿನ್ನ ಮುಖಗಳಲ್ಲಿ ಪ್ರವೇಶಿಸ್ತಾ ಇವೆ. ಏನು ಭಯಂಕರವಾಗಿದೆ, ಅದ್ಭುತವಾಗಿದೆ, ಅತ್ಯಾಶ್ಚರ್ಯಕರಿಯಾದದ್ದು, ಅಭೂತಪೂರ್ವವಾದದ್ದು, ಹಿಂದೆ ಯಾರು ನೋಡಿಲ್ಲ. ಮುಂದೆ ಕೇಳ್ತಾನೆ ಕೃಷ್ಣ. ಲೇಲಿಹ್ಯಸೆ ಗ್ರಸಮಾನ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈಜ್ವಲದ್ಭಿಃ ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ವಾಸಸ್ತವಗ್ರಾಹ ಪ್ರತಪಂತಿ ವಿಷ್ಣು. ಹೇ ಪ್ರಭು, 4 ಕಡೆಗಳಲ್ಲಿ ಉರಿಯುವ ನಿನ್ನ ಮುಖಗಳಿಂದ ಸಮಸ್ತ ಲೋಕಗಳನ್ನು ನುಂಗುವುದಕ್ಕಾಗಿ ನೀನು ನಾಲಿಗೆಯನ್ನ ಸವರುತ್ತಿರುವೆ. ಉಗ್ರವಾದ ನಿನ್ನ ಕಿರಣಗಳು ಲೋಕಗಳನ್ನೆಲ್ಲ ವ್ಯಾಪಿಸಿ ತಪಿಸುತ್ತಾ ಇದೆ, ಎಲ್ಲವನ್ನು ನುಂಗ್ತಾ ಇದ್ದಾನೆ. ಜಗದ್ಭಕ್ಷಕಃ ಆಖ್ಯಾಹಿಮೇಕೋ ಭವಾನುಗ್ರಹ ರೂಪೋ ನಮೋಸ್ತು ತೇ ದೇವವರ ಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಹೇ ದೇವೋತ್ತಮ, ಪುರುಷೋತ್ತಮ, ಇಂತಹ ಉಗ್ರ ರೂಪವಾದ ಉಳ್ಳಂತ ನೀನು ಎಲ್ಲಿರುವೆ ಎಂಬುದನ್ನ ನನಗೆ ತಿಳಿಸು. ನಿನ್ನನ್ನ ನಾನು ವಂದಿಸ್ತೇನೆ, ಪ್ರಸನ್ನನಾಗೋ. ಆದಿಪುರುಷನಾದ ನಿನ್ನ ತತ್ವವನ್ನು ತಿಳಿಯಬೇಕು ಅಂತ ಇದ್ದೇನೆ. ಈ ರೂಪದಿಂದ ನೀನು ನಡೆಸುವ ಕಾರ್ಯ ಏನು ಅನ್ನೋದನ್ನ ನಾನು ತಿಳಿಯಲಾರೆ. ಈ ವಿರಾಟ್ ಸ್ವರೂಪ, ವಿಶ್ವರೂಪ ಎಲ್ಲವನ್ನೂ ಭಕ್ಷಿಸುವಂತ ಅವನು. ಜಗದ್ ರಕ್ಷಕನೂ ನೀನೆ, ಜಗದ್ ಭಕ್ಷಕನೂ ನೀನೆ. ಒಂಡೊಮೆಂಡ್ ಅಳಂದಿ. ಆಳ್ವಾರಗಳಿಗೆ ಈ ಅನುಭವ, ಅವ್ರಿಗಾಗ್ಲಿಲ್ವೇ ವಿರಾಟ್ ದರ್ಶನ? ಪ್ರಳಯ ಕಾಲದಲ್ಲಿ ಏನಾಗುತ್ತೆ? ಕೃಷ್ಣ ಇದು ಹಿಂದೆನೂ ಒಂದ್ಸಲಿ ಹೇಳಿದ್ದೆ. ಧರ್ಮರಾಜ ಖಿನ್ನನಾಗಿದ್ದಾನೆ, ಮನಸ್ಸಿಗೆ ಬೇಸರ. ಏನು ನಾವೆಲ್ಲ ಧರ್ಮ ಇದ್ರೆಲ್ಲ ಆಚರಿಸಿಯೂ ಕೂಡ ಕಾಡಿನಲ್ಲಿ ವನವಾಸ, ಊಟಕ್ಕಿಲ್ಲ, ಅದ್ದು ಇದ್ದು ಎಲ್ಲೋ ಹೋಗ್ಬೇಕು, ಏನೋ ಮಾಡ್ಬೇಕು ಎಲ್ಲ. ಅಕ್ಷಯ ಪಾತ್ರೆನೂ ಕೊಟ್ಟಿದ್ದಾಗಿದೆ ಸೂರ್ಯ. ಇಷ್ಟಾದ್ರೂ ಕೂಡ ಮನಸ್ಸು
ಮೂಡು ಇರ್ಲಿಲ್ಲ. ಕೃಷ್ಣ ಏನ್ ಮಾಡ್ದ, ಇವನನ್ನ ಜ್ಞಾಪಿಸ್ಕೊಂಡ, ಮಾರ್ಕಂಡೇಯನನ್ನ. ಮಾರ್ಕಂಡೇಯ ಬಂದ, ಮಹರ್ಷಿ. ಏನು ಧರ್ಮರಾಜ, ಯಾಕೆ ಮುಖ ಖಿನ್ನವಾಗಿದೆ, ಮ್ಲಾನವದನ ಆಗಿದೆಯಲ್ಲ, ಯಾಕೆ, ಏನು? ನಿನ್ ಪಕ್ಕದಲ್ಲಿ ಇದಾನಲ್ಲ, ಇವನ್ ಯಾರು ಗೊತ್ತಾ? ನಿನ್ ಸೋದರತೆ ಮಗ ಅನ್ಕೋಬೇಡ ಅವನ್ನ, ಅವನ್ ಸಾಕ್ಷಾತ್ ಪರಬ್ರಹ್ಮ. ಅವನೇ ನಿನ್ ಜೊತೆ ಇದ್ಮೇಲೆ ಯಾಕೋ ನಿನಗೆ ಈ ರೀತಿ? ಅವನ್ ಯಾರು ಅನ್ನೋದನ್ನ ನಾನು ನೋಡಿದ್ದೀನಿ. ನಾನು ಪ್ರಾರ್ಥನೆ ಮಾಡಿದೆ, ಪರಮಾತ್ಮ ನಿನ್ನ ಆ ಪ್ರಳಯ ಕಾಲದಲ್ಲಿ ನೀನು ಏನ್ ಮಾಡ್ತೀಯ, ಸೃಷ್ಟಿ ಎಲ್ಲ ಮುಗಿಸಿದ್ಮೇಲೆ ಉಂಡು ಉಮಿಳ್ದು ಆ ಉಂಡು ಅಂತಿದೆಯಲ್ಲ, ಅದು ಒಂದ್ಸಲಿ ನಾನು ನೋಡ್ಬೇಕಲ್ಲ ಅಂದ. ಭಗವಂತ ಎಲ್ಲರ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ. ಹಾಗೆ ಅವನು ನೋಡ್ತಾ ಇದ್ದಂಗೆನೆ ಈ 14 ಲೋಕಗಳೆಲ್ಲ ಅವನ ಕಣ್ಮುಂದೆ, ಅವನ ಧ್ಯಾನಸ್ಥನ ಕೂತ್ಕೊಂಡಾಗ ಎಲ್ಲವನ್ನು ಕೂಡ ನೀರು ಆವರಿಸಿದೆ ಪೂರವಾಗಿ. ಆ ಪ್ರಳಯ ಜಲದಲ್ಲಿ ಒಂದು ಆಲದೆಲೆಯ ಮೇಲೆ ಆಲಮ ಮರತ್ತಿ ನೆಲೆ ಮೇಲ್ ವರು ಬಾಲಕನಾಯ್ ಜ್ಞಾಲಂ 7 ಮುಂಡಾನ್. 7 ಲೋಕ ಅಂದ್ರೆ 14 ಸೇರಿತು. ಅಷ್ಟನ್ನು ತನ್ನ ಉದರದಲ್ಲೇ ಒಂದಕ್ಕೊಂದು ಮಿಕ್ಸ್ ಆಗದಂತೆ ಇಟ್ಕೊಂಡು ರಕ್ಷಿಸಿದವನು. ಆಮೇಲೆ ಪ್ರಳಯ ಆದಮೇಲೆ ಸೃಷ್ಟಿ ಆಗಬೇಕು, ಸೋಕಾಮಯತ ಬಹುಶ್ಯಾಂ ಪ್ರಜಾಯಯ್ಯ, ನಾನು ಅನೇಕವಾಗಬೇಕು ಅಂದಾಗ ಅವನೇನೆ ಪಂಚಭೂತಗಳಾದ, ಅವುಗಳ ಪಂಚೀಕರಣದಿಂದ ವ್ಯಕ್ತವಾದಂತ ಈ ಸೃಷ್ಟಿ, ಈ ಲೋಕಗಳು ಇವೆಲ್ಲ ಉಂಟಾಯಿತು. ಆಮೇಲೆ ಸಮಷ್ಟಿ ಸೃಷ್ಟಿ ಆದ ಮೇಲೆ ವ್ಯಷ್ಟಿ ಸೃಷ್ಟಿಗೆ ಅವನ ನಾಭಿಯಿಂದ ಒಂದು ಕಮಲ, ಅದರಲ್ಲಿ ಬ್ರಹ್ಮ. ಆ ಬ್ರಹ್ಮನಿಗೆ ನೀನು ಈ ದೇವ ಮನುಷ್ಯ ತಿರ್ಯಕ್ ಸ್ಥಾವರ 4 ವಿಧದ ಸೃಷ್ಟಿಯನ್ನ ಮುಂದುವರಿಸು ಅಂತೇಳಿ ವೇದಗಳನ್ನ ಕೊಟ್ಟ. ಇದೆಲ್ಲ ನಾನು ನೋಡಿದ್ದೀನಿ. ಅವನು ಯಾರು ಅಂದ್ರೆ ಅವನೇ ನೀ ಕೃಷ್ಣ. ಇವನ್ ಸುಮ್ನೆ ಬರೀ ವಸುದೇವ ದೇವಕಿ ಮಗ, ನಿಮ್ ಸೋದರತೆ ಮಗ ಅಂತ ಅನ್ಕೋಬೇಡ. ಯಾಕೆ ಈ ಖಿನ್ನತೆ, ಯಾಕೆ ನಿನಗೆ ಮನಸ್ಸಿಗೆ? ಅವನೇ ನಿನ್ ಜೊತೆ ಇರ್ಬೇಕಾದ್ರೆ ಅಂತ. ಆದಿಪುರುಷನಾದ ನಿನ್ನ ತತ್ವವನ್ನು ನಾನು ತಿಳಿಬೇಕು ಅಂತಿದ್ದೇನೆ. ಈ ರೂಪದಿಂದ ನೀನು ನಡೆಸುವ ಕಾರ್ಯ ಅದನ್ನು ತಿಳಿಯಬೇಕು ಅಂತ ಬಯಸ್ತೇನೆ. ಶ್ರೀ ಭಗವಾನ್ ವಾಚ, ಶ್ರೀಕೃಷ್ಣ ಹೇಳಿದ, ಕಾಲೋಸ್ಮಿ ಲೋಕಕ್ಷಯ ಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾ ಪ್ರತ್ಯನೀಕೇಶು ಯೋಧಾಃ. ಈ ರಾಜಲೋಕವನ್ನೆಲ್ಲ ನಾಶ ಮಾಡುವುದಕ್ಕಾಗಿ ಬೆಳೆಯುತ್ತಿರುವ ಕಾಲ ನಾನೇ. ಕಾಲಶ್ಚ ನಾರಾಯಣಃ, ಕಾಲೋ ಜಗದ್ಭಕ್ಷಕಃ, ನಾನೇ ಕಾಲರೂಪಿ. ಮೃತ್ಯು, ಕಾಲ, ಯಮ ಎಲ್ಲ ಒಂದೊಂದು ಬೇರೆ ಬೇರೆ ಅವನ ರೂಪಗಳೇನೆ. ಅವಕ್ಕೂ ಕೂಡ ಇದೆ ಒಂದೊಂದು ಕೂಡ. ಆಯಸ್ ಮುಗೀತು ಅಂತ ತಿಳಿಸೋನೊಬ್ಬ, ಆಮೇಲೆ ಪಾಶವನ್ನ ಹಾಕಿ ಕರ್ಕೊಂಬರೋನು ಯಮದೂತರು, ಅವರಿಗೆ ಇನ್ಫಾರ್ಮೇಶನ್ ಕೊಡೋನೊಬ್ಬ. ಆಮೇಲೆ ಇವನೇನ್ ಹೇಳ್ಕೊಂಡು ಹೋದ್ಮೇಲೆ ಜೀವಾತ್ಮನನ್ನ ಅಲ್ಲಿ ಇವನ ವಿಚಾರಣೆ, ಚಿತ್ರಗುಪ್ತರು ಅವರು ಇದ್ದಾರೆ ಅಲ್ಲಿ, ಅವ್ರ ಅಕೌಂಟ್ ಎಲ್ಲ ತೆಗಿತಾರೆ. ಇವನೇನೇನ್ ಮಾಡಿದ್ದು, ಕಾಯ ವಾಚ ಮನಸ, ಹುಟ್ಟಿನಿಂದ ಸಾಯೋ ತನಕ ಏನ್ ಒಳ್ಳೆ ಕೆಲಸ ಮಾಡ್ದ, ಏನ್ ಕೆಟ್ಟ ಕೆಲಸ ಮಾಡ್ದ. ಒಳ್ಳೆ ಕೆಲ್ಸನೂ ಹೇಳ್ತಾರೆ, ಬರೀ ಕೆಟ್ಟದಷ್ಟೇ ಅಲ್ಲ. ಅದಕ್ಕೆ ನಿನಗೆ ಯಾವ ಲೋಕಗಳಲ್ಲಿ ನಿನಗೆ ಇದೆ ಅದನ್ನ ಅನುಭವಿಸ್ತೀಯೋ, ಇದನ್ನ ಮೊದ್ಲಿಯ. ಇವೆಲ್ಲ ಯಮಧರ್ಮರಾಜನ ವಿಚಾರಣೆಯಲ್ಲಿ ಎರಡನ್ನೂ ಅನಿಸ್ಬೇಕು. ಸುಖದ ಇದು ಕೂಡ ಉಂಟು, ಆ ಲೋಕಗಳಲ್ಲಿ ವಾಸ. ಆಮೇಲೆ ನರಕ, ಅಥವಾ ನರಕದ ಮುಗಿಸಿ ಅಲ್ಲಿ ಎರಡು ಮುಗಿಸ್ಕೊಂಡ್ಮೇಲೆ ಮತ್ತೆ ಬರ್ಬೇಕು ಇಲ್ಲಿಗೆ ವಾಪಸ್ಸು. ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ ಪುನಃ ಪುನಃ ವಶಂ ಆಪದ್ಯತೆ ಮೇ. ಯಾರು ಬರೀ ಇಷ್ಟರಲ್ಲೇ ಇದ್ರೆ, ಈಗ ದಾನನೇ ಮಾಡ್ತೀನಿ, ಒಳ್ಳೆ ಕೆಲ್ಸಾನೇ ಮಾಡ್ತೀನಿ, ಆಯ್ತು, ಬರೀ ಒಳ್ಳೆ ಕೆಲ್ಸಾನೇ ಮಾಡಿ ಉತ್ತಮ ಲೋಕಗಳು ಸಿಗುತ್ತೆ, ಅಲ್ಲಿಯ ಭೋಗಗಳನ್ನ ಅನುಭವಿಸಿ ಮತ್ತೆ ವಾಪಸ್ ಬನ್ನಿ. ಮತ್ತೆ ಮತ್ತೆ ನನ್ನ ಸಿಗೊಳ್ತಾರೆ, ಮತ್ತೆ ಮತ್ತೆ ಇದೇ ಕೆಲಸಗಳನ್ನ ಮಾಡ್ತಾರೆ. ಅಂತೂ ಹುಟ್ಟು ಸಾವಿನ ಚಕ್ರದಿಂದ ಬಿಡಿಸ್ಕೊಳ್ಳಿಲ್ಲ. ಸೊ ಬರೀ ಪುಣ್ಯದ ಕೆಲಸ ಅಂತಂದ್ರೆ ಅದು ಪಾಪಕ್ಕೆ ಸಮ. ಇವೆಲ್ಲ ಮಾತು. ಎಲ್ಲವನ್ನ ಸಂಹರಿಸೋದಕ್ಕಾಗಿ ಲೋಕಗಳನ್ನೆಲ್ಲ ನಾನೇ ಪ್ರವರ್ತಿಸ್ತೇನೆ. ಈಗ ನೀನು ನಿಲ್ಲದೆ ಇದ್ರು ನಿನ್ನ ಶತ್ರು ಸೈನ್ಯದಲ್ಲಿರುವ ಯೋಧರು ಯಾರು ಜೀವಿಸಲಾರರು ಎಂಬುದು ನನ್ನ ನಿಶ್ಚಯ. ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ. ಒಂದ್ ವೇಳೆ ನೀನ್ ಇಲ್ದಿದ್ರೆ ಇವರೆಲ್ಲ ಏನು, ಆ ಕೋಳಿ ಮುದುಕಿ ಕತೆ ಕೇಳಿದಿರಲ್ಲ, ನನ್ನ ಕೋಳಿ ಕೂಗಿದ್ರೇನೆ ಬೆಳಗಾಗೋದು, ಇಲ್ದಿದ್ರೆ ಆಗೋದೇ ಇಲ್ಲ ಅಂತ. ಜಾವದ ಕೋಳಿ ಎಲ್ರು ಅಪ್ರಿಶಿಯೇಟ್ ಮಾಡಿದ್ರು. ಅಯ್ಯೋ ನಿಮ್ ಕೋಳಿ ಕೂಗೋದೇ ನನಗೆ ಎಚ್ಚರ ಆಗೋದು ಅಂತ. ಅವಳು ತಲೆ ತಿರುಗ್ಬಿಡ್ತು, ನಾನು ಕೋಳಿ ಕೂಗದೆ ಇದ್ರೆ ಪ್ರಪಂಚದಲ್ಲಿ ಬೆಳಗ್ಗೆ ಆಗೋಲ್ಲ,
ಅದಕ್ಕಾಗಿ ಇವರಿಗೆಲ್ಲ ಒಂದ್ ಸ್ವಲ್ಪ ನನ್ನ ಇಂಪಾರ್ಟೆನ್ಸ್ ಎಷ್ಟು, ನಾನು ಕೋಳಿ ಇದು ತೋರಿಸ್ತೀನಿ ಅಂತ ಹೋಗಿ ಆ ತನ್ನ ಸೆರಗಿನಲ್ಲಿ ಕೋಳಿನ ಹುಂಜವನ್ನು ಮುಚ್ಚಿಟ್ಕೊಂಡು ಸಾಯಂಕಾಲ ಯಾರಿಗೂ ಗೊತ್ತಿಲ್ದಂಗೆ ಕಾಡ್ನಲ್ಲಿ ಹೋಗ್ಬಿಟ್ಟು ಒಂದ್ ದಿವ್ಸ ಎಲ್ಲ ಕಳೆದ್ಲು. ಈಗ ನಮ್ಮ ಹಳ್ಳಿನಲ್ಲಿ ಬೆಳಕೆ ಆಗಿರೋಲ್ಲ, ಎಲ್ರು ಮಲಗೆ ಇರ್ತಾರೆ, ಯಾಕೆಂದ್ರೆ ನಾನು ಕೋಳಿಕ್ ಹೋಗ್ಲಿಲ್ಲ ಅಂತ ಅಲ್ಲೇ ಇದ್ಲು. ಯಾರೋ ಊರಿನವ್ರು ಬಂದ್ರು 2 ದಿವಸ ಆದ್ಮೇಲೆ, ಅಲ್ಲಿ ಕೇಳಿದ್ಲು, ಏನು ಊರೆಲ್ಲ ಹೇಗಿದೆ, ಬೆಳಗ್ ಬಂದಿತ್ತಾ ಅಂತ. ಈ ಕತೆ ಯಾಕೆ ಇಷ್ಟೆಲ್ಲ ಹೇಳಿದೆ ಅಂದ್ರೆ, ಈ ಮೂರ್ಖತನ ನಾವೆಲ್ಲರೂ ಮಾಡ್ತೀವಿ. 1 ನಿಮಿಷ ಬಂದೆ. ಹಾ, ನಾನೇ ಎಲ್ಲಾ, ನಂದೇ ಎಲ್ಲ, ನಾ ಇಲ್ದಿದ್ರೆ ಇಲ್ಲಿ ಏನು ನಡೆಯೋಲ್ಲ. ಐ ಆಮ್ ಇಂಡಿಸ್ಪೆನ್ಸಿಬಲ್. ಅರ್ಜುನಂಗೆ ಹೇಳ್ತಾ ಇದ್ರೆ, ನೀನ್ ಇಲ್ದೇ ಇದ್ರು ಕೂಡ ಎಲ್ರು ನಾನೇನೆ ಮೊದಲೇನೆ. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ ರಾಜ್ಯಂ ಸಮೃದ್ಧಂ ಮಯೈವೈತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಆದ್ದರಿಂದ ಹೇ ಸವ್ಯಸಾಚಿ, ನೀನು ಮೇಲೆದ್ದು ಯುದ್ಧವನ್ನು ಮಾಡೋ, ಶತ್ರುಗಳನ್ನು ಜಯಿಸಿದ ಕೀರ್ತಿಯನ್ನು ಹೊಂದು ಐಶ್ವರ್ಯ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ಇವರೆಲ್ಲ ಮೊದಲೇ ನನ್ನಿಂದ ಹತರಾದವರು, ನೀನು ನೆಪ ಮಾತ್ರಕ್ಕೆ ಯುದ್ಧ ನಿಲ್ತಾ ಇದೀಯ ಅಷ್ಟೇ. ಸತ್ತ ಹಾವನ್ನು ಹೊಡೆದು ಕೀರ್ತಿ ನೀನು ತಗೋ, ನಾನು ಕೊಂದಿದ್ದಾಯ್ತು. ಎಲ್ರ ಮುಂದೆ ಆ ಹಾವನ್ನ ಹೊಡಿರಿ ಅಂತ ಅಂದ್ಬಿಟ್ಟು ಹೊಡೆದು, ಅಬ್ಬಾ ಎಂತಹ ಧೀರ ಅವನು, ಸರ್ಪವನ್ನು ಕೊಂದ ನೋಡಿ ಅರ್ಜುನ ಅಂತ ಮಾಡಿದವನ್ ಯಾರು? ಹಾಗೆ ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್. ಈ ಶ್ಲೋಕವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಎಲ್ಲೂ ನಾನು ಮಾಡ್ದೆ, ನಂದೇ ಅನ್ನೋ ಹುಚ್ಚುತನ ಹೋಗ್ಬಿಡ್ಬೇಕು ಪೂರ್ಣವಾಗಿ. ಒಂದು ಸ್ವಲ್ಪನೂ ಇರಬಾರ್ದು. ಮಾಡೋ ಕೆಲಸ ಚೆನ್ನಾಗಾಯ್ತು ಅಂದ್ರೆ ಭಗವಂತನ ಕೃಪೆಯಿಂದ ಆಯ್ತೆ ಹೊರತು ನಿಮ್ದಲ್ಲ. ದೈವ ಮಾತ್ರ ಪಂಚಮಂ. ಅವನ ಸಂಕಲ್ಪ ಇದ್ರೆ ತೇನ ವಿನ ತೃಣಾಗ್ರಮಪಿ ನಚರತಿ, ಈ ಅರ್ಥದಲ್ಲಿ ಹೇಳಿದ್ದಲ್ಲಿ. ಅವನು ಯಾವನ ಹೆಂಡ ಕುಡ್ದವನು ಹೇಳ್ದ, ಭಗವಂತನ ಸಂಕಲ್ಪ ಇಲ್ದಿದ್ರೆ ನಾನು ಕುಡಿತೀನ, ನಾಳೆ ದಿವಸ ಚರಂಡಿಗೆ ಬೀಳೋದು ಅವನ ಸಂಕಲ್ಪ ಅಂದ್ರೆ ಅದಕ್ಕೆ ಅಧ್ಯಾತ್ಮ ಅನ್ವಯಿಸೋದೆ. ಎಲ್ಲವನ್ನ ನಡೆಸ್ಬೇಕಾದ್ರೆ ನನ್ನ ಮುಖಾಂತರ ನಡೆಸ್ಕೊಳ್ತಾನೆ, ಅವನ ಉಪಕರಣ ನಾನು, ಅವನ ಕೈಯಲ್ಲಿ ಸೌಟು ನಾನು. ಹಾಲಲ್ಲಾದ್ರೂ ಹಾಕು, ನೀರಲ್ಲಾದ್ರೂ ಹಾಕು, ಈ ಹಾಡುಗಳೆಲ್ಲ ಬರ್ಬೇಕಾದ್ರೆ ಅವರ ಮನಸ್ಸಿನ ಭಾವ ಹೇಗಿತ್ತು? ನೆಪ ಮಾತ್ರಕ್ಕೆ ನೀನು ಮಾಡು. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾ ಅನ್ಯಾನಪಿ ಯೋಧ ವೀರಾನ್ ಮಯಾ ಹತಾಂ ಸ್ವಂ ಜಹಿಮಾ ವ್ಯಥಿಷ್ಠ ಯುದ್ಧಸ್ವ ಜೇತಾಸಿ ರಣೇ ಸಪತ್ನಾನೇ. ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ, ಇನ್ನೂ ಇತರ ಯೋಧರೆಲ್ಲ ಈಗಾಗಲೇ ನನ್ನಿಂದ ಹತರಾದರು. ಅವರೆಲ್ಲ ಹತರಾಗಿದ್ದಾರೆ. ನಿನ್ ಕಣ್ ಮುಂದೆ ಅವರು ನೀನ್ ಶರೀರ ಬೀಳಿಸ್ದಂಗೆ ನಾನು ಯಾವಾಗ ನೋಡಿದ್ನೋ, ಸೇನೆಯ ಉಭಯೋದ್ಮರ್ಗೆ ರಥಂ ಸ್ಥಾಪಯ ಅಂತ ಹೇಳಿದ್ಯಲ್ಲ, ನಿಲ್ಲಿಸಿದ್ನಲ್ಲ, ಅವಾಗ ನಾನು ಈ ಕಡೆಯಿಂದ ಎಲ್ಲ ನೋಡ್ತಾ ಬಂದೆ. ಬರೀ ಕೌರವ್ನ ಅಷ್ಟೇ ಅಲ್ಲ, ಈಗಿಂದ ನಿನ್ ಕಡೆಯವ್ರನ್ನು ನೋಡಿದ್ದೇನೆ. ಎಲ್ಲರ ಪ್ರಾಣಗಳನ್ನ ನಾನು ಆಗ್ಲೇ ತೆಗೆದಾಯ್ತು. ನೀನು ಸತ್ತಾವ ಹೊಡಿ. ನೀನು ಅವರನ್ನೆಲ್ಲ ಕೊಲ್ಲುವುದು ಹೇಗೆ ಅಂತ ಚಿಂತಿಸ್ಬೇಕಾಗಿಲ್ಲ. ಯುದ್ಧ ಮಾಡು, ನೀನು ತಪ್ಪದೆ ಯುದ್ಧದಲ್ಲಿ ಜಯಿಸ್ತೀಯ. ಯಾಕೆ ಅಂದ್ರೆ ನಾನಾಗ್ಲೇ ಎಲ್ಲ ಮಾಡಿದ್ದಾಗಿದೆ. ಸಂಜಯ ಉವಾಚ ಏತತ್ ಶ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನಃ ಕಿರೀಟಿ ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ಸ ಗದ್ಗದಂ ಭೀತ ಭೀತ ಪ್ರಣಮ್ಯ. ಹೇ ರಾಜೇಂದ್ರ, ಧೃತರಾಷ್ಟ್ರ, ನನ್ನ ಭಾಗ್ಯ ನೋಡೋ. ಇವೆಲ್ಲ ನೋಡೋದು, ಅಲ್ಲಿ ಏನ್ ನಡೀತಾ ಇದೆ ಎಲ್ಲ ನನಗೆ ಕೇಳಿಸ್ತಾನೂ ಇದೆ, ಅವರಿಬ್ಬರ ಸಂವಾದ. ಈ ಮಾತನ್ನ ಕೇಳಿ ಕಿರೀಟಿ ಅರ್ಜುನ ಫಲ್ಗುಣ ಪಾರ್ಥ, ಕಿರೀಟಿ ಶ್ವೇತವಾಹನ, ಬೀಭತ್ಸು ವಿಜಯ ಕೃಷ್ಣ, ಸವ್ಯಸಾಚಿ ಧನಂಜಯ, ಆ ಕಿರೀಟಿ ಆದ ಅಂತ ಅರ್ಜುನ ಭಯದಿಂದ ನಡುಗುತ್ತಾ ಕೈ ಮುಗಿದು ಬಾರಿ ಬಾರಿಗೂ ನಮಸ್ಕರಿಸ್ತಾ ಪುನಃ ಪ್ರಣಮ್ಯ ಉತ್ತಾಯ. ಕೃಷ್ಣನನ್ನ ಕುರಿತು ಅತ್ಯಂತ ಭಯದಿಂದ ಕುಗ್ಗಿದ ಕಂಠಸ್ವರವುಳ್ಳವನಾಗಿ ಹೀಗೆ ಹೇಳ್ತಾ ಇದ್ದಾನೆ. ಅರ್ಜುನ ಉವಾಚ ಸ್ಥಾನೇ ಋಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹರ್ಷ್ಯತ್ಯನುರಜ್ಯತೆ ಚ. ಸಂತೋಷ, ಪ್ರಹೃಷ್ಯತಿ, ಅನುರಜ್ಯತೆ ಚ.
ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂಚಿತ ಸಿದ್ಧ ಸಂಘಾಹ. ಹೇ ಋಷಿಕೇಶ, ನಿನ್ನ ಕೀರ್ತನೆಯಿಂದ ಲೋಕವೆಲ್ಲ ಸಂತೋಷಿಸುತ್ತೆ. ನಿನ್ನಲ್ಲಿ ಪ್ರೀತಿಗೊಂಡಿರುವುದು ರಾಕ್ಷಸರು ನಿನ್ನನ್ನು ಕಂಡ ಭಯದಿಂದ ದಿಕ್ಕು ದಿಕ್ಕುಗಳಿಗೆ ಓಡ್ತಾರೆ. ಎಲ್ಲ ಸಿದ್ಧ ಸಮೂಹಗಳು ನಿನಗೆ ನಮಸ್ಕರಿಸ್ತಾ ಇರೋದು ಯುಕ್ತವೇ. ಕಸ್ಮಾಚ್ಚತೆ ನಮೇರನ್ ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾದಿಕರ್ತೆ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದ ಸತ್ಪರಂ ಯತ್. ಹೇ ಮಹಾತ್ಮ, ಎಲ್ಲರಿಗೂ ಮೇಲೆನಿಸಿ ಬ್ರಹ್ಮನಿಗೂ ಆದಿಕರ್ತನಾದ ನಿನಗೆ ಯಾರು ತಾನೇ ನಮಸ್ಕರಿಸದೇ ಇದ್ದಾರೆ? ಹೇ ಅನಂತ ದೇವೇಶ್ವರ, ಜಗನ್ನಿವಾಸ, ಅಕ್ಷರ ಎನಿಸಿದ ಜೀವಾತ್ಮ ತತ್ವವು, ಕಾರ್ಯಕಾರಣ ರೂಪವಾದ ಪ್ರಕೃತಿಯು, ಇವೆರಡಕ್ಕಿಂತ ಬೇರೆಯಾಗಿ ಪ್ರಕೃತಿ ಸಂಬಂಧ ಇಲ್ಲದಂತ ಶುದ್ಧ ಆತ್ಮ ತತ್ವ ಎಲ್ಲವೂ ನೀನೆ. ತತ್ವತ್ರಯ, ಅದರ ಅರಿವು ಅರ್ಜುನನಿಗೆ. ಚೇತನ ಅಚೇತನ ಅವರಿಬ್ಬರನ್ನು ನಿಯಮಿಸುವಂತಹ ಆಧಾರವಾಗಿರುವಂತಹ ಪರಮಾತ್ಮ. ಮೂರು ತತ್ವಗಳು. ತ್ವಂ ಆದಿದೇವ ಪುರುಷ ಪುರಾಣ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂಚ ಪರಂಚ ಧಾಮ ತ್ವಯಾ ತತಂ ವಿಶ್ವಮನಂತ ರೂಪ. ನೀನು ಆದಿದೇವ, ನೀನು ಪುರಾಣ ಪುರುಷನು, ಈ ಸಮಸ್ತ ಜಗತ್ತಿಗೂ ನೀನೇ ಮುಖ್ಯ ಆಧಾರ. ಹೇ ಅನಂತ ರೂಪ, ತಿಳಿಯತಕ್ಕಂತ ವಸ್ತು, ತಿಳಿದವನೂ ನೀನೆ, ಪರಮ ಪ್ರಾಪ್ಯ ವಸ್ತುವೂ ನೀನೆ. ಲೋಕವೆಲ್ಲ ನಿನ್ನಿಂದಲೇ ವ್ಯಾಪ್ತವಾಗಿದೆ ವಾಸುದೇವ. ವಾಯುರ್ಯಮೋಗ್ನಿರ್ವರುಣ ಶಶಾಂಕಃ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ ನಮೋ ನಮಸ್ತೆಸ್ತು ಸಹಸ್ರಕೃತ್ವ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ನೀನೇ ವಾಯು, ಯಮ, ಅಗ್ನಿ, ವರುಣ, ಚಂದ್ರ, ಸೃಷ್ಟಿಕರ್ತನಾದ ಪ್ರಜಾಪತಿ, ಅವನಿಗೂ ತಂದೆಯಾದ ಪ್ರಪಿತಾಮಹನು ನೀನೆ. ನಿನಗೆ ಬಾರಿ ಬಾರಿಗೂ ನಮಸ್ಕಾರ, ನಿನಗೆ ಸಹಸ್ರ ನಮಸ್ಕಾರಗಳು. ತಿರುಗಿ ತಿರುಗಿ ಹಲವಾರು ಬಾರಿ ನಿನ್ನ ನಮಸ್ಕರ್ತೇನೆ. ಪಲ್ಲಾಂಡು ಪಲ್ಲಾಂಡು ಪಲ್ಲಾಯಿರತ್ತಾಂಡು ಪಲ ಕೋಟಿ ನೂರಾಯಿರಂ, ಹಲವು ಕೋಟಿ ಸಾವಿರ. ಎಷ್ಟು ಪ್ರೀತಿಯಿಂದ ವಿಶ್ವಾಸದಿಂದ ಅಲ್ಲಿ ಪೆರಿಯಾಳ್ವಾರ್ ಅವನಿಗೆ ಆ ಪ್ರೀತಿ ದಶೆಯಲ್ಲಿ ಆಶೀರ್ವಾದ ಮಾಡ್ಬೇಕಾದ. ಹಲ ಕಾಲ ಕೆಲ ಕಾಲ ಹಲವು ಸಾಸಿರ ಕಾಲ ನೀ ಚೆನ್ನಾಗಿರೋ. ಜ್ಞಾನ ದಶೆಯಲ್ಲಿ ಇಲ್ಲಿ ಅವನ ವಿರಾಟ್ ಸ್ವರೂಪ, ಅಲ್ಲಿ ಪ್ರೇಮ ದಶೆಯಲ್ಲಿ ಅವನಿಗೆ ಆಶೀರ್ವಾದ ಮಾಡೋದು. ಎಲ್ಲಿ ಅವನಿಗೆ ದೃಷ್ಟಿ ತಾಕತ್ತೋ ಭಗವಂತನಿಗೆ, ಅದಕ್ಕೆ ದೃಷ್ಟಿ ನಿವಾಳಿಸಿ ಮಂಗಳಾರತಿ ಮಾಡಿ ಇಡಗಾಯಿ ಹೊಡಿರಿ. ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ತಿರುಗಿ ತಿರುಗಿ ಹಲವು ಬಾರಿ ನಾನು ನಿನ್ನ ನಮಸ್ಕರಿಸ್ತೇನೆ. ನರಸಿಂಹ ಅವತಾರ ಆದಾಗ ಬ್ರಹ್ಮರು, ಸಾಧ್ಯರು, ಸಿದ್ಧರು, ವಿದ್ಯಾಧರರು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಒಬ್ರೆ ಇಬ್ರೆ ಎಲ್ರೂ ನಮಸ್ಕಾರ ಮಾಡಿ ಭಗವಂತನ ಕೊಳ್ತಾ ಇದ್ದಾರೆ. ನಿನ್ನ ಕೋಪವನ್ನು ಶಾಂತಿ ಮಾಡ್ಕೊ, ನಿನ್ನ ಶಾಂತ ಸ್ವರೂಪವನ್ನು ತೋರ್ಸೋ. ಯಾರು ಹತ್ರ ಹೋಗ್ಲಿಕ್ಕೆ ಆಗ್ಲಿಲ್ಲ. ಬ್ರಹ್ಮ ಬಿದ್ದು ನಮಸ್ಕಾರ ಮಾಡ್ತಾ ಇದ್ದಾನೆ, ಹೇಳ್ತಾನೆ, ಪುನಃ ನಮಸ್ಕಾರ ಮಾಡ್ತಾನೆ. ಪ್ರಹ್ಲಾದ ಹೋಗಿ ನೇರವಾಗಿ ಒಂದ್ ತೊಡೆ ಮೇಲೆ ಕೂತ್ಕೊಂಡ. ಆಮೇಲೆ ನರಸಿಂಹ ಹೇಳ್ದ, ನಿಮ್ಮೆಲ್ಲರ ಪ್ರಾರ್ಥನೆ ಆಯ್ತು, ನಾನು ಶಾಂತನಾಗಿದ್ದೇನೆ. ಯಾಕೆ ನನಗೆ ಅಷ್ಟೊಂದು, ನನ್ನ ಭಕ್ತನನ್ನು ಇಷ್ಟೆಲ್ಲ ಹಿಂಸೆ ಮಾಡದ್ನಲ್ಲ ಅಂತ. ಅದಕ್ಕಾಗಿ ಆ ಕೋಪವನ್ನ ಆರೋಪಿಸಿಕೊಂಡಿದ್ದ. ಅವನಿಗೆ ನಿಜವಾಗ ಕೋಪ ಇದೆಯಾ ಭಗವಂತನಿಗೆ? ನಮೇ ದ್ವೇಷೋಸ್ತಿ ನ ಪ್ರಿಯ. ನಮಃ ಪುರಸ್ತಾದ್ ಅತ ಪೃಷ್ಠತಸ್ತೆ ನಮಸ್ತುತೆ ಸರ್ವತ ಏವ ಸರ್ವ ಅನಂತ ವೀರ್ಯಾಮಿತ ವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ. ಹೇ ಸರ್ವಾತ್ಮಕ, ನಿನಗೆ ಮುಂದೆಯೋ ಹಿಂದೆಯೋ ಎಲ್ಲಾ ಕಡೆಯೂ ನಮಸ್ಕಾರ. ಓ ಅನಂತ ವೀರ್ಯವುಳ್ಳವನೇ, ನಿನ್ನ ಪರಾಕ್ರಮಕ್ಕೆ ಮಿತಿ ಇಲ್ಲ. ನೀನು ಎಲ್ಲೆಲ್ಲಿಯೂ ವ್ಯಾಪಿಸೋದ್ರಿಂದ ಸರ್ವವು ನೀನೇ ಆಗಿದ್ದೀಯ. ಈ ಅರಿವು ಇದ್ರೆ ಆ ದೃಷ್ಟಿಯಿಂದ ಮಾಡಿದ್ರೆ ಆಗ್ಬೋದು. ಇಲ್ದಿರ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಹಿಂಭಾಗದಿಂದ ಯಾಕೆ ಕೈ ಮುಟ್ಟ ಆ ಗೋಡೆನ ಮುಟ್ಬಿಟ್ಟು ನಮಸ್ಕಾರ ಮಾಡೋದು, ಅಲ್ಲಿ ತಲೆ ಬಗ್ಸಿ. ಮುಂದ್ಗಡೆಯಿಂದ ಭಗವಂತನ ಸರಿಯಾಗಿ ನೋಡ್ಬಾರ್ದೆ. ಇವ್ರು ನೋಡ್ಬೇಕಾದ್ರೆ ಈ ಅರಿವಿದೆಯೋ? ಭಗವಂತ ಇಲ್ಲದೆ ಇರುವಂತ ಜಾಗ ಯಾವುದು? ಭಗವಂತನಿಗೆ ಬೆನ್ನು ತೋರ್ಸದ್ ಹಂಗಾಗತ್ತೆ. ಅದಕ್ಕೆ ಹಿಂಗೆ ತಿರ್ಗಿಂದ ಬರೋ ತಪ್ಪಲ್ಲ. ಅದು ಭಾವ ಮುಖ್ಯ. ಆದ್ರೆ ನಿಜವಾಗಿ ಅವನು ಎಲ್ಲಾ ಕಡೆನೂ ಇದ್ದಾನೆ, ಹಿಂದೆನೂ ಇದ್ದಾನೆ, ಮುಂದೆನೂ ಇದ್ದಾನೆ. ಅಗ್ರತ ಪೃಷ್ಠತಶ್ಚೈವ ಪಾರ್ಶ್ವತಶ್ಚ ಮಹಾಬಲವು ಅಕರ್ಣ ಪೂರ್ಣಧನ್ನಾಣವು ಪ್ರಕ್ಷೇತಾಂ ರಾಮ ಲಕ್ಷ್ಮಣವು.
सखेति मत्वा प्रसभं यदुक्तम् हे कृष्ण हे यादव हे सखेति अजानता महिमानं तवेदम् माया प्रमादात् प्रणयेन वापि. ಭಗವಂತನಲ್ಲಿ ಯಾವಾಗ ಅವನ ವಿರಾಟ ದರ್ಶನವನ್ನ ನೋಡಿದಾಗ ಕ್ಷಮಾಪಣೆಯನ್ನು ಕೇಳ್ಬೇಕು ಅನ್ನಿಸ್ತೆ. ಏನೇನು ತಪ್ಪುಗಳನ್ನ ನಾನು ನಿನ್ನಲ್ಲಿ ಮಾಡಿದ್ದೇನೆ, ಹೇ ದೇವ, ನಿನ್ನನ್ನ ನಾನು ಸ್ನೇಹಿತ ಅಂತ ತಿಳಿದು ಸಖೇತಿ ಮತ್ವ ಅರ್ಜುನನಂತೆ ಸಖನಾಗಿ ಅಂತ ದಾಸರ ಕೀರ್ತನೆಯಲ್ಲಿ ಹಾಡೋದು ಹೀಗೇನೆ. ಭಗವಂತನ ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತ ಕನ್ಸಿಡರ್ ಮಾಡಿ, ನಿಮ್ ಏನಿದ್ರು ಕೂಡ ದುಃಖಗಳನ್ನ ಅವನ ಹತ್ರ ಹೇಳ್ಕೊಳ್ಳಿ. ಹರಡಿದಿರು ಏಳೆಯೊಳಗೆ ನಿನ್ನ ದುಃಖವ, ತಲೆ ಪಾಗಿ ಕೊಳಕ ಪಂಚ ನಿರಿಯ ಹರಕ, ಲೋಕಕ್ಕೆ ಹರಡೋದು ಬೇಡ. ಯಾರು ಕ್ಷೇಮಾಗಿದ್ದೀರಾ ಅಂದ್ರೆ ಏನೋ ಭಗವಂತನ ಕೃಪೆಯಿಂದ ಅಂತ ಹೇಳಿ ಸಾಕು. ನಿಮ್ಗೆ ರೋಗ ಇರ್ಬೋದು, ಏನೋ ದುಃಖ ಇರ್ಬೋದು, ಅವರ ಹತ್ರ ಹೇಳಿದ್ರೆ ಏನ್ ಮಾಡ್ತಾರ ಅವರು? ಹೋಗಿ ನಗ್ತಾರ ಅಷ್ಟೆ. ಇನ್ನೇನಾದ್ರು ಸಮಾಧಾನ ಮಾಡ್ಲಿಕ್ಕಾಗತ್ತಾ? ಇನ್ನೊಬ್ರ ಹತ್ರ ಹೋಗಿ ಅವ್ರನ್ನ ಕೇಳಿದೆ ನಿಮ್ ಆರೋಗ್ಯಮ ಅಂತ, ಅಯ್ಯೋ ಯಾಕೆ ಕೇಳಿದೆ ಅನ್ನಿಸ್ಬಿಡ್ತು, ನಿಲ್ಸೋಂಗೆ ಇಲ್ಲ ಅವರು. ಏನ್ ಅವ್ರು ಕೇಳಿದ್ರು ಆರೋಗ್ಯವ, ಆರೋಗ್ಯ ಅಷ್ಟ್ ಹೇಳಿದ್ರೆ ಸಾಕು, ಅದೊಂದು ಔಪಚಾರಿಕ ಅಷ್ಟೆ. ಏನು ಸೌಖ್ಯವಾ, ಇನ್ನ நல்லா இருக்கீங்களா? ಓ நல்லா இருக்கேன், ಭಗವಂತನ ಕೃಪೆ, ಈ ಪೋರು ಅತನೆ. ಅವ್ರ ಹತ್ರ ಯಾಕೆ ಹೇಳ್ಬೇಕು ನಿಮ್ ಸುಖಾನ? ಅಯ್ಯೋ ನನಗೆ ಡಯಾಬಿಟೀಸು, ಅಯ್ಯೋ ನನ್ಗೆ BP ಜಾಸ್ತಿ, ಅಯ್ಯೋ ನನ್ಗೆ ಅದು ಇದ್ದು. ಏನ್ ಮಾಡ್ತಾರ ಅವರು ನಿಮ್ಗೆ? ಏನ್ ಮೆಡಿಸಿನ್ ಫ್ರೀ ಆಗಿ ತಂದು ಕೊಡ್ತಾರ? ಅವ್ರೇನ್ ಮಾಡ್ತಾರೆ ಗೊತ್ತಾ? ನೋಡಿ, ಈಗ BP ಜಾಸ್ತಿ ಆಗಿತ್ತು, ಅವರು ಅವತ್ತಿನ ದಿವಸ ಎದ್ರು, ತಲೆ ಸುತ್ತಿ ಬಿದ್ದ್ಬಿಟ್ರು, ಹೇಳಲೇ ಇಲ್ಲ, ಹೋಗೇ ಬಿಟ್ರು. ನಿಮ್ಮನ್ನ ಇವಾಗ್ಲೇ ಸಾಯಿಸ್ಬಿಡ್ತಾನೆ. ಅದಕ್ಕೆ ಲೋಕದಲ್ಲಿ ನಿಮ್ಮ ದುಃಖವನ್ನು ಹರಡಕ್ ಹೋಗ್ಬೇಡಿ. ದುಃಖವನ್ನು ಹೇಳ್ಬೇಕು ಅಂದ್ರೆ ಯಾರು ಅದಕ್ಕೆ ಪರಿಹಾರ ಮಾಡ್ತಾನೋ ಅಂತವ್ನಿಗೆ ಹೇಳ್ಬೇಕು. ಆಪ್ತ ಮಿತ್ರನಾದವನು ಭಗವಂತ, ಅವನಲ್ಲಿ ಹೇಳಿ ಪರಿಹಾರ ಅವನು ಕೊಡ್ತಾನೆ. ಯಾವುದು ಅಸಾಧ್ಯವೋ ಅದನ್ನು ಮಾಡಿಸ್ತಾನೆ. ಯಾಕೆಂದ್ರೆ ಅವನು ಅಘಟಿತ ಘಟ ಸಾಮರ್ಥ್ಯ ಅವನಿಗೆ. ಅವನಲ್ಲಿ ಹೇಳ್ಬೇಕು, ಅವನನ್ನ ಮಿತ್ರನನ್ನಾಗಿ ಕಾಣಿಸ್ಬೇಕು, ಅದು ಬಹಳ ಮುಖ್ಯ. ಕರ್ಮಯುತವಾಗಿ ಬಂದಿದ್ದೆಲ್ಲ ಅನುಭವಿಸ್ಬೇಕು. ಯಾಕೆ? ಅದು ಶರೀರಕ್ಕೆ ಬಂದಿದ್ದು, ನಿಮ್ಗಲ್ಲ, ಆತ್ಮನಿಗಲ್ಲ. ಇದೇನೇ ಧ್ಯಾನ ಯೋಗದಲ್ಲಿ ಹೇಳಿದ್ದು. ನಿನ್ನನ್ನ ನಾನು ಸ್ನೇಹಿತ ಅಂತ ತಿಳಿದು ಅಜ್ಞಾನದಿಂದಲೋ ಬಹುಕಾಲದ ಪರಿಚಯದಿಂದ ಉಂಟಾದ ಸಲಿಗೆಯಿಂದಲೋ ನಿನ್ನ ಈ ಮಹಾಮಹಿಮೆಯನ್ನ ತಿಳಿದೆ. ಹೇ ಕೃಷ್ಣ, ಹೇ ಯಾದವ, ಹೇ ಮಿತ್ರ, ಹೇ ಡ್ರೈವರು, ಸೇನೆಯವರು ರಥಂ ಸ್ಥಾಪಯ, ಏನೆಲ್ಲ ನಿನ್ನನ್ನ ಲಘುವಾಗಿ ನಾನು ಕಂಡೆ. ಯಚ್ಚಾಪಹಾಸಾರ್ಥಮಸತ್ಕೃತೋಸಿ ವಿಹಾರ ಶಯ್ಯಾಸನ ಭೋಜನೇಶು ಏಕೋಥವಾಪ್ಯಚ್ಯುತವತ್ ಸಮುಕ್ತಂ ತತ್ ಸಮಕ್ಷಂ. ಸಮಸ್ತಂ ಇರ್ಬೇಕಲ್ಲಿ. ನೋಡೋಣ ಇನ್ನೊಂದು ಇದ್ರಲ್ಲಿ ಇದೇನೋ ತಪ್ಪು ಅನ್ಸುತ್ತೆ. ತತ್ ಕ್ಷಾಮಯೇ ತ್ವಾಂ ಅಹಮಪ್ರಮೇಯಂ. ಹೇ ಅಚ್ಯುತ, ಪರಿಹಾಸಕ್ಕಾಗಿ ಆಟಗಳಲ್ಲಿ, ಶಯನ, ಭೋಜನ ಕಾಲಗಳಲ್ಲಿ ನಿನ್ನೊಡನೆ ನಾನು ಏಕಾಂತವಾಗಿಯೋ ಅಥವಾ ಇತರ ಜನಗಳ ಮುಂದೇನೋ ಅಗೌರವವಾದ ಮಾತುಗಳನ್ನ ಆಡಿರ್ಬೋದು. ಅಪ್ರಮೇಯನಾದ ನೀನು ಅವೆಲ್ಲವನ್ನ ಮನ್ನಿಸಬೇಕು ಅಂತ ನಾನು ಬೇಡಿಕೊಳ್ತೇನೆ. ಭಗವಂತನಲ್ಲಿ ಕ್ಷಮಾಪಣೆ ಯಾಕೆ ಮಾಡ್ಬೇಕು ಅಂತ ಈ ಜಾಗದಲ್ಲಿ ನಿಲ್ಸ್ಕೊಂಡಿರೋಣ. ಇನ್ನೂ ಒಂದಷ್ಟು ಶ್ಲೋಕಗಳಿದೆ, ಬಹಳ ಸುಂದರವಾಗಿದೆ. ಆ ಮುಂದಿನ 3 ಶ್ಲೋಕನ ಆ ರಾಮಾನುಜರು ಶರಣಾಗತಿ ಗದ್ಯದಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ಪಿತಾಸಿ ಲೋಕಸ್ಯ ಚರಾಚರಸ್ಯ, ಅದನ್ನ ನಾಳೆ ದಿವಸ ನೋಡೋಣ. ವಸುದೇವ ಸುತಂ ದೇವಂ ಕಂಸ ಜಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನ ಪರಾಕ್ರಮ ಶ್ರೀಮಾನ್ ವೆಂಕಟನಾಥಾರ್ಯ ಶ್ರೀರಾಮ್ ವಿಜಯತಾಂಭವಿ ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ನಮಸ್ಕಾರ ಮಾಮ. ನಮಸ್ಕಾರಂ.